तेन विघ्ना प्रणश्यन्ति सिद्ध्यन्ति च मनोरथाः। प्रविश्य मम वाचं मां प्रसुप्तां सञ्जीवयत्यखिलशक्तिधरस्वधाम्ना अन्याञ्च हस्तचरणश्रवणत्वगाधीन् प्राणान् नमो भगवते पुरुषाय तुभ्यं। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि। बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनुमत्स्मरणात् भवेत्। निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुर्मुहुः रसिका भुवि भावुकाः। कृष्णाय वासुदेवाय देवकी नन्दनाय च नन्दगोपकुमाराय गोविन्दाय नमो नमः। हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे। ಪರಮಾತ್ಮನ ಪಾದಪದ್ಮಗಳಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ಗೌರವದಿಂದ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ, ಎಲ್ಲ ದೇವಾನ ದೇವತೆಗಳಲ್ಲಿ, ಎಲ್ಲ ಋಷಿ ಮುನಿಗಳಲ್ಲಿ, ಎಲ್ಲ ಸಾಧು ಸಂತರಲ್ಲಿ, ಎಲ್ಲ ಸಂತ ಮಹಂತರಲ್ಲಿ, ದೂತ ಅವಧೂತರಲ್ಲಿ, ಶಿರಡಿ ಬಾಬಾರವರ ಪಾದಪದ್ಮಗಳಲ್ಲಿ ಇವತ್ತಿನ ದಿನ ಇಲ್ಲಿ ಅಪೂರ್ವವಾಗಿರತಕ್ಕಂಥ ಭಜನೆ ಮಾಡಿರತಕ್ಕಂಥ ಎಲ್ಲ ಭಕ್ತವೃಂದದಲ್ಲಿ ಹಾಗೂ ಭಾಗವತ ಶ್ರವಣ ಮಾಡೋಕ್ಕೆ ಬಂದಿರತಕ್ಕಂಥ ಭಾಗವತೋತ್ತಮರಾದ ನಿಮಗೆ ನನ್ನ ಭಕ್ತಿಪೂರ್ವಕವಾಗಿರತಕ್ಕಂಥ ನಮಸ್ಕಾರವನ್ನು ಮಾಡ್ತಾ, ಈ ಹೊತ್ತಿನ ಈ ಭಾಗವತ ರಚನ ವಚನ ಪ್ರವಚನವನ್ನು ಪ್ರಾರಂಭ ಮಾಡೋದಕ್ಕೆ ನಿಮ್ಮೆಲ್ಲರ ಅನುಮತಿಯನ್ನು ಮೊದಲು ತಗೊಳ್ತಾ ಇದ್ದೀನಿ. ನಿನ್ನೆ ದಿನ ಧ್ರುವನ ಪರಂಪರೆಯಲ್ಲಿ ಅಂಗರಾಜ ಬಂದ. ಅಂಗರಾಜ ಸಾತ್ವಿಕನಾಗಿದ್ದ, ಸಜ್ಜನನಾಗಿದ್ದ, ರಾಜರ್ಷಿಯಾಗಿದ್ದ, ಮಹಾ ಅದ್ಭುತವಾಗಿರತಕ್ಕಂಥ ಭಕ್ತನಾಗಿದ್ದ. ಆದರೆ ಅಂಥ ಅಂಗರಾಜನಿಗೆ ಕೆಟ್ಟ ಮಗ ಹುಟ್ಟದ, ವೇನ ಅಂತ ಅಂದ್ಬಿಟ್ಟು. ಇದು ಪ್ರಪಂಚದಲ್ಲಿ ತುಂಬ ಜನ ದೊಡ್ಡವರು ಪಾಡಿದು. ತಂದೆ ತಾಯಿಗಳು ತುಂಬ ಲಕ್ಷಣವಂತರು, ತಂದೆ ತಾಯಿಗಳು ತೇಜಸ್ವಿಗಳು, ತಂದೆ ತಾಯಿಗಳು ಬುದ್ಧಿವಂತರು, ತಂದೆ ತಾಯಿಗಳು ಇಂಟೆಲೆಕ್ಚುಯಲ್ಸು, ತಂದೆ ತಾಯಿಗಳು ಶ್ರೀಮಂತರು, ತಂದೆ ತಾಯಿಗಳು ಧೀಮಂತರು, ತಂದೆ ತಾಯಿಗಳು ಹಣವಂತರು, ತಂದೆ ತಾಯಿಗಳು ಗುಣವಂತರು, ತಂದೆ ತಾಯಿಗಳು ಲೋಕಪ್ರಖ್ಯಾತಿ. ಮಕ್ಕಳ ವಿಚಾರ ದಯವಿಟ್ಟು ಹೇಳಬೇಡಿ ಸರ್. ಇದು ಅವನ ಕತೆ. ಏನು ಮಾಡಿದ್ರು ವೇನನ್ನ ಸರಿ ಮಾಡೋಕ್ಕಾಗದೇ ಇದ್ದಾಗ ಋಷಿಗಳು ಬಂದು ಹುಂಕಾರದಿಂದ ಅವನನ್ನು ಕೊಂದಾಕಿದ್ರು. ಆಗ ಮತ್ತೆ ರಾಜ್ಯದಲ್ಲಿ ರಾಜರಿಲ್ಲದೆ ಇದ್ದಾಗ ಅವನ ಮೃತದೇಹವನ್ನು ಋಷಿಗಳು ಮಂಥನ ಮಾಡಿದಾಗ ಅದರಿಂದ ಪೃಥು ಚಕ್ರವರ್ತಿ ಮತ್ತು ಅರ್ಚಿ ಅನ್ನತಕ್ಕಂಥ ಅದ್ಭುತ ಶಕ್ತಿಗಳು ಬಂದರು. ಆ ಪೃಥು ಚಕ್ರವರ್ತಿ ಅವನು ಬಂದ ತಕ್ಷಣವೇ ಅವನು ಭೂಮಿ ಎಲ್ಲ ದುಡ್ಡು, ಆಹಾರವನ್ನು, ಧಾನ್ಯವನ್ನು, ವನಸ್ಪತಿಯನ್ನು, ಔಷಧವನ್ನು, ನೀರನ್ನು, ಫಲವನ್ನು, ಪುಷ್ಪವನ್ನು ಸಮಸ್ತ ಭೂಮಿ ಬಚ್ಚಿಟ್ಟುಕೊಂಡು ಜನಗಳೆಲ್ಲ ಹಾಹಾಕಾರದಿಂದ ಅನ್ನ ನೀರು ಇಲ್ಲದೆ ಕ್ಷಾಮ ಡಾಮರಗಳಲ್ಲಿ ಪೂರ್ತಿ ಮೂಳೆ ಚಕ್ಕಳವಾಗಿ ಅಸ್ಥಿಪಂಜರವಾಗಿದ್ದಾಗ ಅದನ್ನು ಕೇಳಿರತಕ್ಕಂಥ ಅವನು ಘನ ಘೋರ ಕೋಪದಿಂದ ಭೂಮಿಯನ್ನು ಸುಟ್ಟು ಬಿಡ್ತೀನಿ ಅಂತಂದಾಗ ಭೂಮಿ ಬಂದು ಅವನಿಗೆ ನಮಸ್ಕಾರ ಮಾಡಿ, ನಿನ್ನ ತಂದೆ ವೇನ ದುಷ್ಟನಾಗಿದ್ದ, ದುರ್ಮಾರ್ಗನಾಗಿದ್ದ, ಪಾಪಿಷ್ಠನಾಗಿದ್ದ, ಪ್ರಾರಂಭನಾಗಿದ್ದ, ಕ್ರೂರಿಯಾಗಿದ್ದ. ಅಂಥವರಿಗೆ ಅಪೂರ್ವ ಮತ್ತು ಅಮೂಲ್ಯ ವಸ್ತುಗಳು ದಕ್ಕಕೂಡ್ದು ಅಂತ ನಾನು ಕೊಡಲಿಲ್ಲ, ಬಚ್ಚಿಟ್ಕೊಂಡಿದ್ದೆ. ಮಹಾನುಭಾವ, ನೀನು ಬಂದಿದ್ದೀಯಲ್ಲಿಯ, ನೀನು ಒಂದು ಕರು ಕರ್ಕೊಂಬ, ಒಂದು ಪಾತ್ರೆ ತಗೊಂಬ, ಬೇಕಾದ್ದು ಕರ್ಕೊಂಡು ಹೋಗು ನನ್ನ ಹತ್ರ. ಆಗ ಪೃಥು ಚಕ್ರವರ್ತಿ ತನ್ನ ವಂಶದ ಮೊಟ್ಟ ಮೊದಲಿಗನಾಗಿರತಕ್ಕಂಥ ಸ್ವಯಂಭೂ ಮನುವನ್ನೇ ಕರೆದ. ಇನ್ವೋಕ್ಡ್ ಸ್ವಯಂಭೂ ಮನುವನ್ನು ಕರೆದು ಏನೇನು ನೀರನ್ನು, ಧಾನ್ಯವನ್ನು, ಆಹಾರ ಪದಾರ್ಥಗಳನ್ನು, ವನಸ್ಪತಿಗಳನ್ನು, ಔಷಧಿಗಳನ್ನು
ನಿಸರ್ಗ ಸಹಜವಾಗಿರತಕ್ಕಂಥ ಸಮಸ್ತ ಪೋಷಕ ದ್ರವ್ಯಗಳನ್ನು, ವಾಟ್ ಎವರ್ ವಿ ಆರ್ ಈಟಿಂಗ್ ಟುಡೇ ಆ್ಯಂಡ್ ವಾಟ್ ಎವರ್ ವಿ ಆರ್ ಡ್ರಿಂಕಿಂಗ್ ಟುಡೇ, ಎವ್ರಿಥಿಂಗ್ ಫಾರ್ ದಿ ಫಸ್ಟ್ ಟೈಮ್ ಹಿ ಗಾಟ್ ಇಟ್ ಫ್ರಮ್ ದಿ ಅರ್ತ್ ಆ್ಯಂಡ್ ಅದನ್ನು ಜಗತ್ತಿಗೆ ಕೊಟ್ಟ. ಆಮೇಲಿಂದ ನಾನು ಹಿರಿಯರನ್ನು ಕರೆದ, ಋಷಿಗಳನ್ನು ಕರೆದ, ನಿಮಗೇನು ಬೇಕೋ ತಗೊಳ್ರಿ, ಭೂಮಿ ಕೊಡ್ತಾ ಇದೆ. ಋಷಿಗಳು ಬರುವಾಗ ಕಂಡೀಷನ್ನು, ಕರು ತರಬೇಕು, ಪಾತ್ರೆ ತರಬೇಕು. ಋಷಿಗಳು ಬೃಹಸ್ಪತಿಯನ್ನು ಕರು ಮಾಡಿಕೊಂಡು ಬಂದರು. ಪಾತ್ರೆ ಯಾವುದು ಅಂತಂದರೆ ಋಷಿಗಳು ಹೇಳ್ತಾರೆ, ನಮ್ಮ ಕಿವಿ ಮತ್ತು ನಮ್ಮ ಬಾಯಿ ಅದೇ ಪಾತ್ರೆ. ಶ್ರವಣೇಂದ್ರಿಯ ಮತ್ತು ವಾಗೀಂದ್ರಿಯ ಪಾತ್ರೆ. ಏನು ಬೇಕು ನಿಮಗೆ? ಅಪೂರ್ವವಾದ ವೇದವಾಣಿ, ವೇದ ಕೇಳ್ತಾ ಇರಬೇಕು, ವೇದ ಹೇಳ್ತಾ ಇರಬೇಕು, ಅದು ಕೊಡು ಅಂತ ಪಡ್ಕೊಂಡ್ರು ಭೂಮಿಯಿಂದ. ದೇವತೆಗಳನ್ನು ಕರೆದ, ದೇವತೆಗಳು ದೇವೇಂದ್ರನನ್ನು ಕರು ಮಾಡಿಕೊಂಡು ಬಂಗಾರದ ಪಾತ್ರೆ ತಗೊಂಬಂದರು. ಅಮೃತವನ್ನು ಪಡ್ಕೊಂಡ್ರು, ವೀರ್ಯವನ್ನು ಪಡ್ಕೊಂಡ್ರು, ಓಜಸ್ಸನ್ನು ಪಡ್ಕೊಂಡ್ರು, ಧಾತು ಶಕ್ತಿಯನ್ನು ಪಡ್ಕೊಂಡ್ರು, ಧಾರಣ ಶಕ್ತಿಯನ್ನು ಪಡ್ಕೊಂಡ್ರು. ದೈತ್ಯರಿಗೆ, ದಾನವರಿಗೆ, ರಾಕ್ಷಸರಿಗೆ ಹೇಳಿ ಕಳಿಸ್ದ. ದೈತ್ಯ ದಾನವರುಗಳು ಬಂದರು. ಪ್ರಹ್ಲಾದನನ್ನು, ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದನನ್ನು ಕರು ಮಾಡ್ಕೊಂಡು ಬಂದರು. ದೊಡ್ಡ ಕಬ್ಬಿಣದ ಕೊಪ್ಪರಿಗೆ ತಗೊಂಬಂದರು. ಕಬ್ಬಿಣದ ಕೊಪ್ಪರಿಗೆ ತುಂಬ ಸುರಿಯಪ್ಪ ಅಂತಂದರು. ಸುರಿಯನ್ನು ತುಂಬಿಕೊಂಡು ಹೋದರು. ಗಂಧರ್ವ ಅಪ್ಸರಿಯರನ್ನು ಕರೆದ. ಗಂಧರ್ವ ಅಪ್ಸರಿಯರು ಕಮಲ ಪುಷ್ಪವನ್ನು ಪಾತ್ರೆ ಮಾಡ್ಕೊಂಡು ಬಂದರು, ಪದ್ಮವನ್ನು ಪಾತ್ರೆ ಮಾಡ್ಕೊಂಡು ಬಂದರು. ಪದ್ಮದಲ್ಲಿ ಅವರು ವಿಶ್ವಾವಸುವನ್ನು ಕರು ಮಾಡ್ಕೊಂಡ್ಬಂದರು. ಪದ್ಮದಲ್ಲಿ ಸಂಗೀತ ವಿದ್ಯೆಯನ್ನು, ಭರತ ವಿದ್ಯೆಯನ್ನು, ನಾದ ವಿದ್ಯೆಯನ್ನು, ಮೋದ ವಿದ್ಯೆಯನ್ನು, ಗಂಧರ್ವ ವಿದ್ಯೆಯನ್ನು ಪಡ್ಕೊಂಡು ಹೋದರು. ಸಿದ್ಧರಿಗೆ ಹೇಳಿ ಕಳಿಸ್ದ. ಕಪಿಲನನ್ನು ಕರು ಮಾಡ್ಕೊಂಡು ಬಂದರು. ಅಣಿಮಾದಿ ಅಷ್ಟಸಿದ್ಧಿಗಳು ಅಂತ ಏನು ಪ್ರಖ್ಯಾತವಾಗಿದೆ, ಸಕಲ ಸಿದ್ಧಿಗಳನ್ನು ಅವ್ರು ಪಡ್ಕೊಂಡು ಹೋದರು. ವಿದ್ಯಾಧರರಿಗೆ ಹೇಳಿ ಕಳಿಸ್ದ. ವಿದ್ಯಾಧರರು ಬಂದರು. ನಮಗೆ ಪ್ರಪಂಚದಲ್ಲಿ ಯಾರು ನಿಯಂತ್ರಣ ಮಾಡಿಕೊಡ್ದು, ಅಡ್ಡಿ ಆತಂಕ ಇರ್ಕೊಡ್ದು, ಅಡೆತಡೆ ಇರ್ಕೊಡ್ದು. ನೊಬಡಿ ಶುಡ್ ಬಿ ಏಬಲ್ ಟು ಕಂಟ್ರೋಲ್ ಅಸ್. ವಿ ಮಸ್ಟ್ ಡೆವಲಪ್ ದ ವಿಂಗ್ಸ್ ಟು ಫ್ಲೈ ಆ್ಯಂಡ್ ವಿ ಮಸ್ಟ್ ಹ್ಯಾವ್ ಆಲ್ ದ ಲಿಬರ್ಟಿ ಆ್ಯಂಡ್ ಫ್ರೀಡಮ್ ಟು ಫ್ಲೈ ಎನಿವೇರ್ ಆಲ್ ಅಕ್ರಾಸ್ 14 ಲೋಕಾಸ್. ಹಾಗೆ ಸ್ವಚ್ಛಂದವಾಗಿ ಯಾವ ಲೋಕದಲ್ಲಿ ಎಲ್ಲ ಬೇಕಾದರೂ ಅಡ್ಡಿ ಆತಂಕ ಇಲ್ಲದೆ ಹಾರತಕ್ಕಂತಹ ಶಕ್ತಿ ಕೊಡು ಅಂತ ಕೇಳಿಕೊಂಡ್ರು ವಿದ್ಯಾಧರರು. ಅಲ್ಲಿಂದ ಯಕ್ಷ, ರಕ್ಷ, ಭೂತ, ಪ್ರೇತ, ಪಿಶಾಚರಗಳಿಗೆ ಹೇಳಿ ಕಳಿಸ್ದ, ನೀವು ತಗೊಳ್ರಪ್ಪ. ಅವರುಗಳು ಭೈರವ ರುದ್ರನನ್ನು ಕರು ಮಾಡಿಕೊಂಡು ಬಂದರು. ತಲೆ ಬುರುಡೆಯನ್ನು ಪಾತ್ರೆ ಮಾಡಿಕೊಂಡು ಬಂದರು. ರಕ್ತ ತುಂಬಿರತಕ್ಕಂಥ ಸುರಿಯನ್ನು ಅದರಲ್ಲಿ ಪಡ್ಕೊಂಡು ಹೋದರು. ನಾಗಸರ್ಪಗಳಿಗೆ ಹೇಳಿ ಕಳಿಸ್ದ. ತಕ್ಷಕನನ್ನು ಕರು ಮಾಡ್ಕೊಂಡು ಬಂದರು. ವಿಷವನ್ನು ಪಡ್ಕೊಂಡು ಹೋದರು. ಹಸುಗಳಿಗೆ ಹೇಳಿ ಕಳಿಸ್ದ. ಹಸುಗಳು ನಿಜವಾದ ಕರುನೇ ಕರು ಮಾಡ್ಕೊಂಡ್ಬಂದು ಹುಲ್ಲನ್ನು ಪಡ್ಕೊಂಡು ಹೋದು. ಪರ್ವತಗಳಿಗೆ ಹೇಳಿ ಕಳಿಸ್ದ. ಪರ್ವತಗಳು ಹಿಮವಂತನನ್ನು ಕರು ಮಾಡ್ಕೊಂಡ್ಬಂದು ಖನಿಜಗಳನ್ನು, ದ್ರವ್ಯಗಳನ್ನು ಪಡ್ಕೊಂಡು ಹೋದವು. ಇಷ್ಟೆಲ್ಲ ಕೊಟ್ಟುಬಿಟ್ಲಲ್ಲ, ತುಂಬ ಪ್ರೀತಿ ಬಂದ್ಬಿಡ್ತು ಪೃಥು ಚಕ್ರವರ್ತಿಗೆ ಭೂಮಿ ಮೇಲೆ. ಎಂಥ ಮುದ್ದು ಕಣೆ, ನೀನು ಏನು ಕೇಳಿದ್ರೆ ಜಗತ್ತನ್ನೇ ತುಂಬಿಸ್ಬಿಟ್ಟು ಸಮೃದ್ಧ ಮಾಡಿದ್ಯಾ. ಇವತ್ತಿನಿಂದ ನಾನು ನಿನ್ನನ್ನು ಅಡಾಪ್ಟ್ ಮಾಡ್ಕೊಳ್ತೀನಿ, ಮಗಳಾಗಿ ದತ್ತು ತಗೊಳ್ತಾ ಇದ್ದೀನಿ ಅಂತ ಭೂಮಿಯನ್ನು ಪೃಥು ಚಕ್ರವರ್ತಿ ದತ್ತಿಗೆ ತಗೊಂಡು ನನ್ನ ಮಗಳು ಅಂತ ಡಿಕ್ಲೇರ್ ಮಾಡ್ದ. ಅವತ್ತಿನಿಂದ ಪೃಥ್ವಿ ಪೃಥ್ವಿ ಅಂತ ಭೂಮಿಗೆ ಹೆಸರು ಬಂತು. ಆಮೇಲೆ ನೋಡ್ದ, ನೀನೆಂಥ ಒಳ್ಳೆ ಹುಡುಗಿ, ಆದರೆ ಯಾಕೋ ನೀನು ಆರ್ಗನೈಸ್ಡ್ ಆಗಿಲ್ಲ ಕಣೆ, ಬ್ಯೂಟಿಫುಲ್ ಆಗಿಲ್ಲ ಕಣೆ, ಫಾರ್ಮೇಷನ್ ಸರಿಗಿಲ್ಲ ಅಂತ ಹೇಳಿ, ನೀನು ಚಂದ ಇರಬೇಕು, ನನ್ನ ಮಗಳು ಅಂತಂದ್ರೆ ಆನಂದ ಇರಬೇಕು, ಚಂದ ಇರಬೇಕು, ಗ್ಲಾಮರಸ್ ಇರಬೇಕು, ಅಟ್ರಾಕ್ಟಿವ್ ಇರಬೇಕು, ಫಾರ್ಮ್ ಸರಿ ಇರಬೇಕು ಅಂತ ಹೇಳಿ ಎಲ್ಲ ಏನೇನು ಚಾಪ್ ಆಫ್ ಮಾಡಬೇಕು ಎಲ್ಲ ಚಾಪ್ ಆಫ್ ಮಾಡಿ ಗಾರ್ಡನ್ಗಳನ್ನ ಕ್ರಿಯೇಟ್ ಮಾಡ್ದ, ಜಲಾಶಯಗಳನ್ನ ಕ್ರಿಯೇಟ್ ಮಾಡ್ದ, ಉದ್ಯಾನವನಗಳನ್ನ ಕ್ರಿಯೇಟ್ ಮಾಡ್ದ, ಆಮೇಲೆ ನಗರಗಳನ್ನು ಕ್ರಿಯೇಟ್ ಮಾಡ್ದ, ಪಟ್ಟಣಗಳನ್ನ ಕ್ರಿಯೇಟ್ ಮಾಡ್ದ, ಗ್ರಾಮಗಳನ್ನು ಕ್ರಿಯೇಟ್ ಮಾಡ್ದ, ಕೋಟೆ ಕೊತ್ತಲುಗಳನ್ನ ಕ್ರಿಯೇಟ್ ಮಾಡ್ದ, ವ್ರಜಗಳನ್ನು ಕ್ರಿಯೇಟ್ ಮಾಡ್ದ. ಆರ್ಗನೈಸ್ಡ್ ಸಿವಿಲೈಸ್ಡ್ ಸೊಸೈಟಿ ಫಾರ್ ದ ಫಸ್ಟ್ ಟೈಮ್ ವಾಸ್ ಇಂಟ್ರಡ್ಯೂಸ್ಡ್ ಬೈ ದಿಸ್ ಗ್ರೇಟ್ ಪರ್ಸನ್ ಕಾಲ್ಡ್ ಪೃಥು ಮಹಾರಾಜ. ಮುಂದೆ ಈ ಪೃಥುವಿನ ವಂಶದಲ್ಲಿ ಪ್ರಾಚೀನ ಬರ್ಹಿ ಅಂತ ರಾಜ ಬಂದ. ಇವನ ಮೊಮ್ಮಗನ ಮಗ ರಾಜ ಬಂದ. ಅವನ ಹೆಂಡತಿ ಶತಧೃತಿ ಅಂತಂದ್ಬಿಟ್ಟು. ಇವನಿಗೆ ಒಂದು ಹುಚ್ಚು ಏನು ಅಂತಂದರೆ, ಹೋಮ ಮಾಡಬೇಕು, ಹವನ ಮಾಡಬೇಕು, ಯಜ್ಞ ಮಾಡಬೇಕು, ಯಾಗ ಮಾಡಬೇಕು. ಕೆಲವ್ರಿಗೆ ಇರುತ್ತೆ ಹುಚ್ಚು. ಮಾಡಿ ಕಡೆಗೆ ಎಲ್ಲಿವರೆಗೂ ಅಂತಂದರೆ ಇಡೀ ರಾಜ್ಯದ ಎಲ್ಲರ ಮನೆ, ಎಲ್ಲ ದೇವಸ್ಥಾನನೂ ಗೋಡೌನ್ ಮಾಡಿಕೊಂಡೆ. ಯಾತಕ್ಕೆ? ಆ ಯಜ್ಞ ಮಾಡೋದಕ್ಕೆ ಬೇಕಾಗಿರೋ ಸೌದೆ ಸಮಿತಿಗಳನ್ನೆಲ್ಲ ಸ್ಟೋರ್ ಮಾಡ್ಕೊಂಬೋದಕ್ಕೆ. ಬೆಳಗಿಂದ ರಾತ್ರಿವರೆಗೂ 12 ಸಲ ಇವನು ಪೂರ್ಣಾಹುತಿ ಕೊಡೋದು. ಒಂದೊಂದು ಪೂರ್ಣಾಹುತಿಗೂ ಒಂದೊಂದು ಪ್ರಾಣಿ ಕರ್ಕೊಂಡ್ಬಂದು ಬಲಿ ಕೊಡೋದು. ಕಡೆಗೆ ನಾರದರು ಒಂದೇನೋ ಬಂದರು, ಬಾಯಿಲಿ ಅಂದರು, ಏನು
ನೀನು ರಾಜ, ನಿನ್ನ ಕೆಲಸ ಏನು? ಜನಗಳಿಗೆ ಹಿತ, ಸೌಲಭ್ಯ, ಸೌಕರ್ಯ ಒದಗಿಸ್ಕೊಟ್ಟು ಅವ್ರ ಕ್ಷೇಮ ನೋಡ್ಕೋಬೇಕು. 24 ಗಂಟೆ ನೀನು ಬಲಿ ಕೊಟ್ಕೊಂಡು ಹವಿಸ್ ಕೊಡ್ತೀನಿ ಅಂದ್ಕೊಂಡು ಎಲ್ಲ ಪ್ರಾಣಿಗಳನ್ನ ಕತ್ತರಿಸ್ತಾ ಇದೆಯಲ್ಲ, ನಾಚಿಕೆ ಆಗೋದಿಲ್ವಾ? 1 ನಿಮಿಷ ಆಕಾಶದ ಕಡೆ ನೋಡು ಅಂದರು. ನಾರದರು ಕೈ ಹೀಗಂದರು, ಆಕಾಶ ಓಪನ್ ಆಯಿತು, ನೋಡಲ್ಲಿ ಅಂತಂದರು. ನೋಡುತ್ತಾನೆ, ಏನಲ್ಲಿದೆ ಆಕಾಶದಲ್ಲಿ ಅಂದರೆ, ಇವನು ಎಷ್ಟು ಪ್ರಾಣಿಗಳನ್ನು ಪೂರ್ಣಾಹುತಿಯಿಂದ ಬಲಿ ಕೊಟ್ಟಿದ್ನೋ, ಆ ಬಲಿ ಕೊಡೋವಾಗ ಅಲ್ಲಿವರೆಗೂ ಗೊತ್ತಾಗಲ್ಲ, ಮುಗ್ಧ ಮೂಕ ಪ್ರಾಣಿಗಳು. ಇವನು ಖಡ್ಗ ಎದ್ದಾಗ, ಕತ್ತಿ ಎದ್ದಾಗ ತಕ್ಷಣದಲ್ಲಿ ಲಾಸ್ಟ್ ಮೂಮೆಂಟ್ ಆಫ್ ದರ್ ಲೈಫ್ ಅವಾಗ ಗೊತ್ತಾಗುತ್ತಂತೆ. ಪಶು ಆಗಲಿ ಪ್ರಾಣಿ ಆಗಲಿ ಗೊತ್ತಾಗುತ್ತೆ ಇವನು ಕತ್ತರಿಸ್ತಾ ಇದ್ದಾನೆ ಅಂತ. ಆವಾಗ ಕ್ರೋಧ ಬರುತ್ತೆ, ಕೋಪ ಬರುತ್ತೆ, ಎರಪ್ಟ್ ಆಗುತ್ತೆ, ಎಕ್ಸ್ಪ್ಲೋಡ್ ಆಗುತ್ತವೆ, ವಿಚಿತ್ರ ಆಕ್ರೋಶ ಬರುತ್ತೆ. ಆದರೆ ಅಷ್ಟೊತ್ತಿಗೆ ಕತ್ತರಿಸಿರ್ತಾರೆ. ಆಗ ಅವು ಹೋಗಿ ಅದೇ ಕ್ರೋಧ, ಅದೇ ಕೋಪ, ಅದೇ ಆಕ್ರೋಶ, ಅದೇ ದ್ವೇಷದಲ್ಲಿ, ಅದೇ ದಳ್ಳೂರಿನಲ್ಲಿ ದೇರ್ ಆಲ್ ವೇಟಿಂಗ್. ಅಪ್ಪ ನಿಮ್ಮ ಬಾಯಿಲಿ ನೋಡ್ಕೊಳ್ತೀವಿ ಅಂತ ಎಲ್ಲ ಕಾದಿದ್ದಾರೆ. ಆಗ ನಾರದರು ಹೇಳ್ತಾರೆ, ಅದನ್ನು ನೆಪವಾಗಿ ಇಟ್ಕೊಂಡು ನನ್ನ ಮಾತು ಹೇಳ್ತಾರೆ ನಾರದರು, ನೀನು ಯಾರನ್ನಾರು ಅಂದುಬಿಡೋದು ಸುಲಭ, ಆಡಿಬಿಡೋದು ಸುಲಭ, ಹರ್ಟ್ ಮಾಡೋದು ಸುಲಭ, ಕರೆಕ್ಟಾಗಿ ಮಾತಾಡೋದು ಸುಲಭ. ಅವರ ಮನಸ್ಸಿನ ಮೇಲೆ ವಿಚಿತ್ರವಾಗಿರತಕ್ಕಂತಹ ಭಾವನೆ, ಕೆಟ್ಟ ಭಾವನೆ ತಗೊಂಬಂದು ನೋಯಿಸ್ತೀಯ, ಮನಸ್ಸುಗಳನ್ನು ನೋಯಿಸ್ತೀಯ. ಚಾಡಿ ಹೇಳ್ತೀಯ, ಛಿದ್ರ ಚಾಡಿ ಅನ್ನೋದು ಆಡೋದು ಎಲ್ಲ ಎಷ್ಟು ಜನರ ಮನಸ್ಸನ್ನು ನೋಯಿಸಿದೆಯೋ, ಎಷ್ಟು ಜನರ ಭಾವನೆಗಳನ್ನು ಪಕ್ಕ ಮಾಡಿದೆಯೋ, ಆ ಎಲ್ಲ ಭಾವನೆಗಳು ಕಾಯ್ಕೊಂಡಿರುತ್ತಪ್ಪ, ಯಾವತ್ತೂ ಒಂದಿನ ಸರಿಯಾಗಿ ಕೊಡುತ್ತವೆ ನಿಮಗೆ. ಆಗ ನಾರದರು ಹೇಳ್ತಾರೆ, ಮುಂದಿನ ನಿನ್ನ ದಿನಗಳು, ಕಳೆದು ಹೋದ ದಿನಗಳನ್ನು ಮರೆತು ಬಿಡು. ಮುಂದಿನ ದಿನಗಳು ನೆಮ್ಮದಿಯಿಂದ ಇರಬೇಕಾದ್ರೆ, ಸಮಾಧಾನ ಇರಬೇಕಾದ್ರೆ, ಶಾಂತಿಯಿಂದ ಇರಬೇಕು ಅಂದರೆ, ದ ಫಸ್ಟ್ ಲೆಸನ್ ದಟ್ ಯು ಹ್ಯಾವ್ ಟು ಅಕ್ವೈರ್, ಡೋಂಟ್ ಕ್ರಿಟಿಸೈಸ್ ಅದರ್ಸ್, ಡೋಂಟ್ ಕಾಮೆಂಟ್ ಅಪಾನ್ ಅದರ್ಸ್, ಡೋಂಟ್ ಹರ್ಟ್ ದ ಫೀಲಿಂಗ್ ಆಫ್ ಅದರ್ಸ್, ಡೋಂಟ್ ಹರ್ಟ್ ದ ಸೆಂಟಿಮೆಂಟ್ ಆಫ್ ಅದರ್ಸ್. ಬೇರೆಯವರ ಮನಸ್ಸನ್ನು ಆಯಾಸ ಮಾಡಬೇಡ, ಬೇರೆಯವರ ಮನಸ್ಸನ್ನು ನೋಯಿಸಬೇಡ, ಹಿಂಸೆ ಮಾಡಬೇಡ, ಮನಸ್ಸಿನಲ್ಲಿ ಹಿಂಸೆ ಮಾಡಬೇಡ, ದೈಹಿಕವಾಗಿ ಹಿಂಸೆ ಮಾಡಬೇಡ, ಮಾನಸಿಕವಾಗಿ ಹಿಂಸೆ ಮಾಡಬೇಡ. ಮಾಡಿದರೆ ಅದೆಲ್ಲ ಕಾದ್ಕೊಂಡಿರುತ್ತವೆ, ಒಟ್ಟಿಗೆ ಅಕ್ಯುಮ್ಯುಲೇಟೆಡ್ ಎಫೆಕ್ಟ್ ಆಗಿ ಬಂದು ನಿನ್ಗೆ ಹೊಡೆಯುತ್ತವೆ. ಆಗ ಪ್ರಾಚೀನ ಬರ್ಹಿ ಸುಮ್ಮನೆ ಆಗ್ತಾನೆ. ಮುಂದೆ ಪ್ರಾಚೀನ ಬರ್ಹಿಗೆ ಒಂದು ಆಖ್ಯಾನವನ್ನು ನಾರದರು ಹೇಳ್ತಾರೆ. ಏನು ಆಖ್ಯಾನ ಅಂತಂತಂದರೆ, ಪುರಂಜನ ಅಂತ ಒಬ್ಬ ರಾಜ ಇದ್ದ. ಪ್ರಾಚೀನ ಬರ್ಹಿ ನಾರದರು ಹೇಳತಕ್ಕಂಥ ಕಥೆ. ಪುರಂಜನ ಅಂತ ರಾಜ ಇದ್ದ, ಅವನಿಗೆ ಕ್ಲೋಸ್ ಫ್ರೆಂಡ್, ಒಬ್ಬ ಆತ್ಮೀಯ ಗೆಳೆಯ ಇದ್ದ. ಅವನ ಹೆಸರು ಅವಿಜ್ಞಾತ ಅಂತಂದ್ಬಿಟ್ಟು. ಇಬ್ರು ಚಂದಕ್ಕಿದ್ರು. ಇವನು ಅವಿಜ್ಞಾತ ಯಾವಾಗಲೂ ನನ್ನ ಜೊತೆ ಇದ್ದಾನಪ್ಪ, ನನಗೆ ಏನು ಪ್ರಾಬ್ಲಮ್ ಇಲ್ಲ, ನಾನು ಸೇಫ್ ಆಗಿದ್ದೀನಿ, ನಾನು ಸೆಕ್ಯೂರ್ಡ್ ಆಗಿದ್ದೀನಿ, ಹೀ ಈಸ್ ಟೇಕಿಂಗ್ ಕೇರ್ ಆಫ್ ಮೀ, ನನ್ನ ಕ್ಲೋಸ್ ಫ್ರೆಂಡು, ಇಂಟಿಮೇಟ್ ಫ್ರೆಂಡು, ಆರಾಮಾಗಿದ್ದ. ಆದರೆ ಅವನಿಗೂ ಆಸೆ ಆಯಿತು, ಪುರಂಜನನಿಗೂ ಆಸೆ ಆಯಿತು, ನನ್ನ ರಾಜ್ಯನ ಎಕ್ಸ್ಪೆನ್ಷನ್ ಮಾಡಬೇಕು, ರಾಜ್ಯ ವಿಸ್ತಾರ ಮಾಡಬೇಕು ಅಂತ. ಆಗ ಹೊರಟ ರಾಜ್ಯ ವಿಸ್ತಾರ ಮಾಡೋದಕ್ಕಾಗಿ ಹೊರಟು ದೂರಕ್ಕೆ ಬಂದ. ಬಂದು ಅಲ್ಲಿ ಒಂದು ನಗರ ಕಾಣ್ತು. ಹಿ ವಾಸ್ ಏಬಲ್ ಟು ಸಿ ಎ ಸಿಟಿ ಓವರ್ ದೇರ್. ಆ ನಗರಕ್ಕೆ ಹೋಗಬೇಕು ಅಂತ ಅಂದ್ಕೊಂಡ. ಅದಕ್ಕೆ 9 ಬಾಗಿಲುಗಳಿತ್ತು ಆ ನಗರಕ್ಕೆ. ಅದ್ರ ಹತ್ರ ಬಂದ, ಒಳಗಡೆ ಬಗ್ಗು ನೋಡ್ದ. ಹಿ ಪೀಪಲ್ ಇನ್ ಟು ದಟ್ ಸಿಟಿ. ಹ್ಯೂಜ್ ಬ್ಯೂಟಿಫುಲ್ ಗಾರ್ಡನ್ಸ್, ಉದ್ಯಾನವನಗಳಿತ್ತು, ಸರೋವರಗಳಿತ್ತು, ಜಲಾಶಯಗಳಿತ್ತು. ಹಾಗೂ ಹೀಗೂ ಬಂದು ಬಾಗಿಲಿನ ಒಳಗಡೆಯಿಂದ ಒಳಗೆ ಬಂದ. ಬಂದರೆ ಆ ಗಾರ್ಡನ್ ಹತ್ರ ಬಂದ. ಉದ್ಯಾನವನದಲ್ಲಿ ಒಬ್ಬ ಸುಂದರವಾಗಿರತಕ್ಕಂಥ ಯುವತಿಯನ್ನು ಕಂಡ. ಅವಳು ಒಂದು ಪಾರಿಜಾತ ವೃಕ್ಷದ ಕೆಳಗಡೆ ನಿಂತುಕೊಂಡು ಹಾವಭಾವಗಳಿಂದ, ವನಪು ವಯ್ಯಾರಗಳಿಂದ ಪಾರಿಜಾತ ಹೂವನ್ನು ನಿಧಾನವಾಗಿ ಕಿತ್ಕೊಳ್ತಾ ಇದ್ದಾಳೆ. ಅವಳ ಸೌಂದರ್ಯವನ್ನು ದೂರದಿಂದಲೇ ನೋಡ್ದ. ಹತ್ತಿರ ಬಂದ, ಮೊರಲಾದ, ಬೆರಗಾದ. ಆದರೆ ಹತ್ತಿರ ಹೋಗಕ್ಕಾಗಲ್ಲ ಅವಳ ಹತ್ರ. ಯಾತಕ್ಕೆ ಅಂದರೆ ಅವಳಿಗೆ ಸೆಕ್ಯೂರಿಟಿ 10 ಮಂದಿ ಭೃತ್ಯರು, ದಾಸರು ಸೆಕ್ಯೂರಿಟಿ ಇದ್ದಾರೆ. ಆ 10 ಮಂದಿ ಹಿಂದೆ ಸೆಕೆಂಡ್ ಲೇಯರ್ನಲ್ಲಿ 100 ಜನ ಆಳು ಕಾಳುಗಳು ಸೆಕೆಂಡ್ ರಿಂಗ್ನಲ್ಲಿ ಸೆಕ್ಯೂರಿಟಿ ಕೊಡ್ತಿದ್ದಾರೆ. ಥರ್ಡ್ ರಿಂಗ್ನಲ್ಲಿ 1000 ಜನ ಸೈನಿಕರು, ಭಟ್ರುಗಳು ಕತ್ತಿ ಇಟ್ಕೊಂಡು ಸೆಕ್ಯೂರಿಟಿ ಕೊಡ್ತಾ ಇದ್ದಾರೆ. ಇಷ್ಟೆಲ್ಲ ಮನುಷ್ಯರು ತಾನೆ, ಅವ್ರನ್ನ ಹೆಂಗೋ ಫೇಸ್ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಬುಸುಗು
ಮಿನುಗುಟ್ತಾ ಇರತಕ್ಕಂಥ 5 ಅಡಿಯ ಘಟಸರ್ಪ ಒಂದು ಅವಳಿಗೆ ಪೂರ್ತಿ ಸೆಕ್ಯೂರಿಟಿ ಕೊಟ್ಕೊಂಡು ಅವಳು ಹಿಂದೆನೇ ಬರ್ತಾ ಇದೆ. ಆದರೆ ಇವನಿಗೆ ಅವಳನ್ನು ನೋಡಿ ಅವಳಿಂದ ಆಕರ್ಷಿತನಾಗಿದ್ದಾನೆ, ಹೋಗಬೇಕು ಅಂತ. ಆದರೂ ಕಷ್ಟಪಟ್ಟುಕೊಂಡು ಬೆವತುಕೊಂಡು ಧೈರ್ಯ ಮಾಡಿ ಅವಳು ಮುಂದೆ ಬಂದು ನಿಂತ್ಕೊಂಡ್ಬಿಟ್ಟ. ಏನೇ ಸುಂದರಿ, ಯಾರೇ ಸುಂದರಿ, ನೀನು ಯಾರೇ ಸುಂದರಿ, ನಿನ್ನ ಹೆಸರೇನು, ನಿನ್ನ ರಾಜ್ಯ ಯಾವುದು? ಅವಳು ಇವನ ಮುಖ ನೋಡಿ ನಗು ಮುಖದಿಂದ ಹಸನ್ಮುಖಳಾಗಿ ಹೇಳಿದ್ಲು, ನನಗೆ ಅದೆಲ್ಲ ಕೇಳಬೇಡ, ನನಗೇನು ಗೊತ್ತಿಲ್ಲ. ಇವರೆಲ್ಲ ನಾನು ಸೇವೆ ಮಾಡ್ಕೊಂಡಿದ್ದಾರೆ, ಹಾಯಾಗಿದ್ದೀನಿ ನಾನು ಅಷ್ಟೇ. ಡೀಟೇಲ್ಸ್ ನನಗೆ ಹಾಕಬೇಕು. ಆಸ್ ಲಾಂಗ್ ಆಸ್ ಯು ಆರ್ ಹ್ಯಾಪಿ ಆ್ಯಂಡ್ ಹೆಲ್ತಿ ವೈ ಯು ಬಾದರ್ಡ್ ಅಬೌಟ್ ಆಲ್ ದ ಟೆಕ್ನಿಕ್ಯಾಲಿಟೀಸ್ ಆಫ್ ಇಟ್, ನನಗೇನು ಬೇಕಿಲ್ಲ. ಅವನು ಹೇಳಿದ, ನೋಡಿ ನಾನು ಒಬ್ಬ ದೊಡ್ಡ ರಾಜ ಕಣೆ, ನಾನು ಪುರಂಜನ ಅಂತ ನನ್ನ ಹೆಸರು. ನೀನು ಮಹಾರಾಣಿ ಥರ ಕಾಣ್ತಾ ಇದೆಯಾ, ಆದರೂ ಒಬ್ಬಳೇ ಇದೆಯಾ ಇಲ್ಲಿ, ನಿಂಗೂ ಬೇಜಾರಾಗಲ್ವಾ? ನನಗೆ ನೀನು ನೋಡಿದ ಮೇಲೆ ಬೇಜಾರು ಸ್ಟಾರ್ಟ್ ಆಗೋಗಿದೆ, ಇಬ್ಬರು ಮದುವೆ ಮಾಡ್ಕೊಂಬ. ಅವಳಿಗೂ ಏನೋ ಆಯಿತು, ನೀನು ಓಪನ್ ಆಫರ್ ಕೊಟ್ಟಿದ್ಯಾ, ಅಕ್ಸೆಪ್ಟೆನ್ಸ್ ಲೆಟ್ರ್ ಕೊಡ್ತೀನಿ. ಆಯಿತು, ಇಬ್ಬರು ಒಪ್ಪಿಗೆ ಸೂಚಿಸಿದ್ರು, ಸಮ್ಮತಿ ಆಯಿತು, ಮದುವೆನೂ ಆದರೂ. ಅಲ್ಲಿದ್ದ ವನಗಳನ್ನು, ಉಪವನಗಳನ್ನು, ರಾಜ್ಯಗಳನ್ನು, ವನರಾಜ್ಯಗಳನ್ನು, ಹಸಿರನ್ನು ಎಲ್ಲ ಆನಂದದಿಂದ ಲಹರಿಯಾಗಿ ವಿಹಾರ ಮಾಡಿದರು. ಹೇಗೆ ಮೈ ಮರೆತು ಬಿಟ್ಟ ಅಂದರೆ, ತನ್ನ ರಾಜ್ಯ, ತನ್ನ ಪ್ರಜೆಗಳು, ತನ್ನ ಜನ, ತನ್ನ ಕರ್ತವ್ಯ, ತನ್ನ ಜವಾಬ್ದಾರಿ, ಎವ್ರಿಥಿಂಗ್ ಎಸ್ ಫರ್ಗಾಟನ್. ಮುಳುಗೋದ. ಎಷ್ಟು ಮುಳುಗೋದ ಅಂದರೆ 24 ಗಂಟೆ ಪರವಶನಾದ. ಆಕೆ ವಶ ಆದ. ಮೊದಲು ಪರವಶರಾಗ್ತಾರೆ, ಆಮೇಲೆ ವಶ ಆಗುತ್ತಾರೆ. ಪೂರ್ತಿ ಅವನು ವಶವಾದ. ಈಗ ಅವಳ ಜೊತೆಲಿ ಇದ್ದ ಎಷ್ಟೋ ದಿನ ಆಯಿತು. ಹೌಸ್ ಎವರ್ ಬ್ಯೂಟಿಫುಲ್, ಹೌಸ್ ಎವರ್ ಅಟ್ರಾಕ್ಟಿವ್, ಹೌಸ್ ಎವರ್ ಗ್ಲಾಮರಸ್, ಹೌಸ್ ಎವರ್ ಇಂಟ್ರೆಸ್ಟಿಂಗ್, ಹೌಸ್ ಎವರ್ ಡಿಲೈಟ್ಫುಲ್. ಎ ಪರ್ಟಿಕ್ಯುಲರ್ ಐಟಮ್ ಮೇ ಬಿ, ಆಫ್ಟರ್ ಪರ್ಟಿಕ್ಯುಲರ್ ಕಂಟಿನ್ಯೂಯಸ್ ಯೂಸೇಜ್ ಆಫ್ ದಟ್ ಯು ಡೆವಲಪ್ ಎ ಫ್ಯಾಟೀಗ್, ಯು ಡೆವಲಪ್ ಎ ಡಿಸ್ಇಂಟ್ರೆಸ್ಟ್. ಇವನಿಗೂ ಹಾಗೆ ಬೇಸರ ಆಯಿತು. ಎಷ್ಟು ದಿನ ಅಂತ ಅದ್ರ ಜೊತೆಲಿ ಇರೋದು. ಕಡೆಗೆ ರಾಜರುಗಳಿಗೆ ಬೇಸರ ಆದರೆ ಏನು ಮಾಡ್ತಾರೆ, ಬೇಟೆಗೆ ಹೋಗ್ತಾರೆ. ಬೇಟೆಗಾದರೂ ಹೋಗೋಣ, ಡೈವರ್ಷನ್ ಇರುತ್ತೆ ಅಂದ್ಕೊಂಡ. ಅವರಿಂದ ಆಚೆಗೆ ಹೋಗ್ಬೇಕಲ್ಲ. 9 ಕೋಟೆ, 9 ಬಾಗಿಲು, ಮೇಲ್ಗಡೆ 7 ಬಾಗಿಲು, ಕೆಳಗಡೆ 2 ಬಾಗಿಲು, ಹೆಂಗಪ್ಪ ಹೋಗೋದು ಅಂದ್ಕೊಂಡ. ಅಂತೂ ಇಂತೂ ಏನೂ ಧೈರ್ಯ ಮಾಡದ, ರಥನ ಸಿದ್ಧ ಮಾಡಿಕೊಂಡ. 5 ಕುದುರೆಗಳನ್ನು ಬಿಗಿದಿರತಕ್ಕಂಥ ರಥವನ್ನು ಹಿಡಿದ. ಈ ರಥಕ್ಕೆ 2 ಚಕ್ರಗಳಿತ್ತು. ರಥದ ಒಳಗಡೆ ಬಂದ 5 ಆಯುಧಗಳಿತ್ತು. ಆ ರಥದಲ್ಲಿ 5 ಕುದುರೆಗಳನ್ನು ಕಟ್ಟಿರತಕ್ಕಂಥ 2 ಚಕ್ರ ಇದ್ದಂಥ 5 ಆಯುಧಗಳಿದ್ದಂಥ ರಥದಲ್ಲಿ ಕೂತ್ಕೊಂಡು ಒಂದು ಕೋಟೆಯ ಬಾಗಿಲನ್ನು ದಾಟಿಕೊಂಡು ಆಚೆ ಕಡೆ ಬಂದ. ಇನ್ನೇನು ಆನಂದವಾಗಿ ಬೇಟೆಗೆ ಹೋಗ್ಬೇಕು. ಅಷ್ಟರಲ್ಲಿ ಇನ್ನೊಬ್ಬ ರಾಜ ಒಂದು ದೊಡ್ಡ ಸೈನ್ಯನ ತಗೊಂಡು ಬಂದ. ಆ ರಾಜ ಯಾರು ಅಂತ ಸರಿಯಾಗಿ ನೋಡಿದ, ಗಂಧರ್ವ ರಾಜ. ಅವನ ಹೆಸರು ಚಂಡವೇಗ ಅಂತ ಹೆಸರು. ಅವನ ಜೊತೆ ಬಂದಿರೋ ಸೈನಿಕರು 360 ಜನ ಗಂಧರ್ವ ಸೈನಿಕರು, 360 ಜನ ಗಂಧರ್ವೀರ ಸೈನಿಕರು. ಅವರು ಬಂದವರೇ ಇವನ ಮೇಲೆ ಆಕ್ರಮಣ ಮಾಡಿದರು. ಅನಿರೀಕ್ಷಿತವಾಗಿ ಅವರಿಂದ ಆಕ್ರಮಣ ಆಯಿತು. ಆಗ ಒಳಗಡೆ ಓಡಬಂದು ಹೆಂಡತಿ ಹತ್ರ ಹೇಳ್ಕೊಂಡ, ಸಪೋರ್ಟ್ ಕೊಡು. ಪಾಪ ಅವಳು ಇವನ ಜೊತೆಯಲ್ಲಿ 365 ಜನ ಗಂಧರ್ವೀರು, ಚಂಡವೇಗ, ಗಂಧರ್ವ ರಾಜ ಮಾಡಿದರು. ಅದ್ರ ಜೊತೆಯಲ್ಲಿ 5 ಹೆಡೆಯ ಬುಸುಗುಡ್ತಿರತಕ್ಕಂಥ ಘಟಸರ್ಪ ಕೂಡ ಅವರಿಬ್ಬರು ಪರವಾಗಿ ಹೋರಾಟ ಮಾಡಿತು. ಆದರೂ ನಿಧಾನಕ್ಕೆ ಅದರ ಬಲ ಕುಂದುತ್ತಾ ಬಂತು. ಅಷ್ಟರಲ್ಲಿ ಇನ್ನೂ ಒಬ್ಬ ರಾಜ ಬಂದ ಇನ್ನೊಂದು ಕಡೆಯಿಂದ. ಅವನ ಹೆಸರು, ಆ ರಾಜನ ಹೆಸರು ಭಯ ಅಂತ ಅಂದ್ಬಿಟ್ಟು. ಭಯ ಅನ್ನತಕ್ಕಂಥ ರಾಜ ಬಂದ. ಕಾಲಪುರುಷನ ಮಕ್ಕಳಾಗಿರತಕ್ಕಂಥ ಜರ ಮತ್ತು ಪ್ರಜ್ವರ ಅಂತ ಇಬ್ಬರನ್ನ ದೊಡ್ಡದಾಗಿ ಕರ್ಕೊಂಬಂದು ಪುರಂಜನ ಕೇಳ್ದ, ನೀನು ರಾಜ ಅಪ್ಪ, ನಿನ್ನ ಹತ್ರ ಬಂದು ಕೇಳಿದವ್ರಿಗೆಲ್ಲ ಆಶ್ರಯ ಕೊಡ್ತೀಯ, ನಮ್ಮ ಮಕ್ಳಿಗೆ ಆಶ್ರಯ ಕೊಡೋ ಬಂಗಾರ ಅಂತಂದ. ಯಾರು ನಿಮ್ಮ ಮಕ್ಕಳು ಅಂದ. ಜರ ಮತ್ತು ಪ್ರಜ್ವರ, ಇವ್ರನ್ನ ತಗೋ ಅಂತಂದ. ನೀನು ಕೊಡ್ತೀಯೋ ಬಿಡ್ತೀಯೋ, ನಿಮ್ಮ ಹತ್ರ ಸೇರ್ಕೊಂಡ್ಬಿಡ್ತೀವಿ ಅಂತ ಜರ ಪ್ರಜ್ವರ ಬಂದರು. ಆ ಜ್ವರ ಪ್ರಜ್ವರ ಬಂದ ತಕ್ಷಣ ಅವರು ತುಳಿತಕ್ಕೆ ಸಿಕ್ಕ ತಕ್ಷಣ ಸಫೋಕೇಟ್ ಆದ. ಸ್ಕ್ವೀಸ್ ಮಾಡಿ ಹಾಕಿಬಿಟ್ರು. ಕಣ್ಣು ಬಿಟ್ಟ, ಬಾಯಿ ಬಿಟ್ಟ, ಅದು ಬೆವತ್ತು ಹೋದ. ಏನೂ ಮಾಡೋಕ್ಕಾಗ್ತಾ ಇಲ್ಲ. ತತ್ತರಿಸಿ ಹಾಕಿದ್ದಾನೆ, ಸಿಕ್ಕಾಕೊಂಡಿದ್ದಾನೆ. ಈಗ ಅವರೆಲ್ಲ ಸೇರಿ ಪುರಂಜನನನ್ನು ಕಟ್ಟಿ ಹಾಕುತ್ತಾ ಇದ್ದಾರೆ. ಸರಿಯಾಗಿ ಸರ್ಪ ಪೂರ್ತಿ ವಿಷಣ್ಣನಾಗಿ ಖಿನ್ನನಾಗಿ ಸರ್ಪ ಕೆಳಗಡೆ ಬಿತ್ತು. ಸರ್ಪ ಕೆಳಗಡೆ
ಒಳಗಡೆ ಬಿಟ್ಟು ಆ ನಾಡನ್ನು ಉದ್ಯಾನವನ್ನು ಬಿಟ್ಟು ಆಚೆಗೆ ಹೊರಟೋಯ್ತು. ಯಾವ್ದು ಹೆಂಡತಿನೂ ಅದ್ರ ಜೊತೆ ಹೊರಟೋದ್ಲು, ಯಾರೂ ಇಲ್ಲ. ಆದರೆ ಇವನಿಗೆ ಇಷ್ಟೆಲ್ಲ ಸಂಕಟಗಳ, ಜ್ವರಗಳ, ಪ್ರಜ್ವರಗಳ, ಭಯಗಳ ಮಧ್ಯೆ ಆ ಪತ್ನಿಯದೇ ಮೋಹ ಕಡೆಗೆ ಆ ಚಿಂತನಲ್ಲೇ ಪ್ರಾಣ ಬಿಟ್ಟ. ಇಷ್ಟೇ ಕತೆ ಅಂತಂತ. ಅವ್ರು ಪ್ರಾಚೀನ ಬರೀ ಹೇಳ್ದ ಕತೆ ಚೆನ್ನಾಗಿದೆ, ನಂಗೆ ಏನೂ ಅರ್ಥ ಆಗಲಿಲ್ಲ. ಕತೆ ಇಂಟ್ರೆಸ್ಟಿಂಗು, ನಂಗೆ ಅರ್ಥ ಆಗಲಿಲ್ಲ. ಆಗ ನಾರದ್ ಹೇಳ್ತಾರೆ, ಪುರಂಜನ ಅಂದರೆ ಯಾರು ಅಲ್ಲ, ಪುರ ಅಂದರೆ ದೇಹ, ಈ ದೇಹದ ಒಳಗಿರತಕ್ಕಂಥ ದೊಡ್ಡ ಜನ ಅಂತ ಇದೀನಲ್ಲ ನಾನೇ ಪುರಂಜನ. ಪುರ ಅಂದರೆ ದೇಹ, ದೇಹದ ಒಳಗಿರೋ ಜನ ಅಂತಂದ್ರೆ ನಾವೇ ಪುರಂಜನ. ಅವನಿಗೆ ಅತ್ಯಂತ ಆತ್ಮೀಯನಾಗಿರತಕ್ಕಂಥ, ಪ್ರಾರಂಭದಿಂದ ಒಳಗಿಂದ ಒಳಗೆ ಸೆಕ್ಯೂರಿಟಿ, ಸೇಫ್ಟಿ, ಕೇರು, ಶೇರು ಮಾಡ್ತಿರತಕ್ಕಂಥ ಕ್ಲೋಸ್ ಫ್ರೆಂಡು ಅವಿಜ್ಞಾತ ಅಂತಿದ್ದಾನೆ. ಯಾರಪ್ಪ ಅಂದರೆ ನಮ್ಮ ಒಳಗೆ ಸಖನಾಗಿ ಕೂತ್ಕೊಂಡು, ನಮ್ಮ ಒಳಗಡೆ ಪ್ರಾಣವಾಗಿ ಕೂತ್ಕೊಂಡು, ನಮ್ಮ ಒಳಗೆ ತ್ರಾಣವಾಗಿ ಕೂತ್ಕೊಂಡು, ನಮ್ಮ ಒಳಗೆ ಉಸಿರಾಗಿ ಕೂತ್ಕೊಂಡು, ಉಸಿರಾಡಿಸ್ತಾ ನಾವು ಉಸಿರಾಡೋದನ್ನ ಮಾಡ್ತಿರೋ ಅವನು ಉಸಿರಾಡ್ತಾ ಜೀವಕ್ಕೆ ಜೀವ ಕೊಡ್ತಾ ಇರತಕ್ಕಂಥ ಪರಮಾತ್ಮ ಒಳಗಿದನಲ್ಲ ಅವಿಜ್ಞಾತ. ಯಾಕೆ ಅವಿಜ್ಞಾತ ಅಂತಂದರೆ ಗೊತ್ತಿದ್ದು ಗೊತ್ತಿಲ್ಲ, ಗೊತ್ತಿದೆ ಒಳಗೊಂದು ಶಕ್ತಿ ಇದೆ ಅಂತ, ಅವನಿದಾನಂತನೇ ಗೊತ್ತಿಲ್ಲ, ಅದಕ್ಕೆ ಅವಿಜ್ಞಾತ ಅಂತ ಕರೆದರು. ಅಲ್ಲಿಂದ ಸುಂದರಿ ಒಬ್ಬಳನ್ನ ಕಂಡ. 9 ಕೋಟೆ ಬಾಗಿಲುಗಳಿತ್ತು ಅಂತಂದರೆ ಈ ದೇಹಕ್ಕೆ ತುಂಬಿದ ಮಂದಿರಕ್ಕೆ 9 ಬಾಗಿಲು, ನವದ್ವಾರಗಳು ಈ ದೇಹಕ್ಕೆ. ಒಳಗಡೆ ಬಂದ, ಅತ್ಯಂತ ಸುರಸುಂದರಿಯನ್ನು ಕಂಡ. ಯಾರಪ್ಪ ಸುಂದರಿ, ಯಾರಪ್ಪ ಅಟ್ರಾಕ್ಟಿವು, ಯಾರಪ್ಪ ಡಿಲೈಟ್ಫುಲ್ ಅಂದರೆ ನಮ್ಮ ಬುದ್ಧಿ. ಯಾವಾಗಲೂ ನಾವು ಎಷ್ಟು ಪ್ರೀತಿ ಮಾಡ್ತೀವಿ ನಮ್ಮ ಬುದ್ಧಿನ ಅಂದರೆ ನಾವೇ ಬುದ್ಧಿವಂತರು. ನಮ್ಮ ಬುದ್ಧಿಗೆ ಗೊತ್ತಾ, ನಿನ್ನ ಬುದ್ಧಿಗೆ ಗೊತ್ತಪ್ಪ ನಿನ್ನ ಬುದ್ಧಿ. ನಮ್ಮ ಬುದ್ಧಿ ಅವಳೇ ಸುಂದರಿ. 10 ಭೃತ್ಯರುಗಳು ಅವಳ ಸುತ್ತ ಫಸ್ಟ್ ರಿಂಗ್ನಲ್ಲಿ ಸೆಕ್ಯೂರಿಟಿ ಕೊಡ್ತಾರಲ್ಲ. ಯಾರು ಅಂದರೆ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು ನಿಂತು ಕೆಲಸ ಮಾಡಿಸ್ತಾ ಇರತಕ್ಕಂಥದ್ದು. ಇನ್ನು 100 ಭಟರುಗಳು ಸೆಕೆಂಡ್ ಲೇಯರಲ್ಲಿದ್ದಾರಲ್ಲ, ಅವ್ರು ಯಾರು ಅಂತಂದರೆ ಇಂದ್ರಿಯ ಪ್ರವೃತ್ತಿಗಳು. ಕಣ್ಣು, ಕೈ, ಕಿವು, ಏನೇನೇನೋ ಪ್ರವೃತ್ತಿ ಇದೆ, ಇದ್ರ ಆಟಿಟ್ಯೂಡ್ಸು 100. 5 ಹೆಡೆಯ ಘಟಸರ್ಪ ಒಂದು ಬೊಸ್ಸುಗುಟ್ಟುತ್ತಾ ಅವಳನ್ನು ಕಾಯ್ತಾ ಇದೆ ಅಂತಾರಲ್ಲ. ಯಾರ್ರಿ ಅಂತಂದರೆ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಎನ್ನತಕ್ಕಂಥ 5 ರೀತಿಯ ಪ್ರಾಣವಾಯು ನಮ್ಮ ಮೂಗಿನ ಮೂಲಕ ಉಸಿರಾಗಿ ಈ 5 ನಮ್ಮನ್ನು ಕಾದುಕೊಂಡು ನಮ್ಮನ್ನು ರಕ್ಷಣೆ ಮಾಡಿಕೊಂಡು ಬರ್ತಾ ಇರೋದ್ರಿಂದ ಘಟಸರ್ಪ ಹೇಗೆ ಉಸಿರು ಬಿಟ್ಟಂಗಿರುತ್ತೋ, ಬುಸುಗುಡ್ತಾ ಇರುತ್ತೋ, ಹಾಗೆ ಪ್ರತಿಯೊಬ್ಬ ವ್ಯಕ್ತಿನೂ ಅವನು ಮಲಗಿದ್ದಾಗ ಅವನ ಕಿವಿ ಹಿಡಿ ಬುಸುಗುಡ್ತಾ ಇರ್ತಾರೆ. ಬುಸುಗುಡ್ತಾ ಇರತಕ್ಕಂಥದ್ದು 5 ಪಂಚವಾಯುಗಳು, ಪ್ರಾಣವಾಯುಗಳು ಮೂಗಿನ ಹೊಳ್ಳೆಯ ಮೂಲಕ ಬುಸುಗುಡ್ತಾ ಇರತಕ್ಕಂಥದ್ದೇ ಆ ಉಸಿರು ಅನ್ನತ್ತದ್ದು, ಅದೇ 5 ಹೆಡೆ ಸರ್ಪ. ಇನ್ನು 11ನೆಯ ಬಂಟನಾಗಿ ಮನಸ್ಸು ಅನ್ನೋದು ಇರುತ್ತಂತೆ. 5 ಕುದುರೆಗಳ ರಥ ಒಂದು ಕಟ್ಕೊಂಡ ಅಂತಂತಾರೆ. ಏನು ಅಂತಂದರೆ 5 ಜ್ಞಾನೇಂದ್ರಿಯಗಳು ಅಂತ ಏನಿದೆ ಅದು ಈ ರಥಕ್ಕೆ ಕಟ್ಟಿರತಕ್ಕಂಥ ಕುದುರೆಗಳು. 2 ಚಕ್ರಗಳಿದೆ ರಥಕ್ಕೆ ಅಂತಂದ್ರೆ ಯಾವುದು ಅಂತಂದರೆ ಜ್ಞಾನದ ಇಂದ್ರಿಯಗಳು ಕಾರ್ಯದ ಪ್ರವೃತ್ತ ಆದಾಗ, ಜ್ಞಾನೇಂದ್ರಿಯಗಳು ಕಾರ್ಯ ಪ್ರವೃತ್ತ ಆದಾಗ, when you start actually activating or doing something according to the knowledge that you have, the information that you have, 2 ರೀತಿಯಾಗಿರತಕ್ಕಂಥ ಕರ್ಮಗಳು ಹುಟ್ಟುಕೊಳ್ಳುತ್ತವೆ. ಪುಣ್ಯ ಪಾಪ ಅನ್ನತಕ್ಕಂಥದ್ದು. ಒಳ್ಳೇದು ಮಾಡ್ತಾ ಹೋಯ್ತು ಅಂತಂದರೆ ಪುಣ್ಯ ಬರ್ತಾ ಹೋಗುತ್ತೆ, ಕೆಟ್ಟದ್ದು ಮಾಡ್ತಾ ಹೋಯ್ತು ಅಂದರೆ ಪಾಪ ಬರ್ತಾ ಹೋಗುತ್ತೆ. ಸೊ ಈ ಪುಣ್ಯ ಮತ್ತು ಪಾಪ ಅನ್ನತಕ್ಕಂಥ 2 ಕರ್ಮಗಳು ಆ ರಥದ 2 ಚಕ್ರಗಳು. ಅದಕ್ಕೆ ಹಗ್ಗ ಬೇಕಲ್ರಿ ಅದಕ್ಕೆ ರಥಕ್ಕೆ ಅಂತಂದರೆ ಮನಸ್ಸು ಆ ರಥವನ್ನು ಎಳೆಯತಕ್ಕಂಥ ಹಗ್ಗ. ಎಲ್ಲಿವರೆಗೂ ಎಳೆಯುತ್ತೆ ಅಂದರೆ ಇಲ್ಲಿ ಇಂಥ ಭಜನೆ, ಇಂಥ ಸಾಯಿ, ಇಂಥ ಅದ್ಭುತ, ಮನಸ್ಸನ್ನು ಹಗ್ಗ ಎಲ್ಲೋ ಎಳ್ಕೊಂಡು ಹೊರಟೋಗಿರುತ್ತೆ ಆಚೆ ಕಡೆಗೆ. ಬುದ್ಧಿ ಈ ದೇಹ ಅನ್ನತಕ್ಕಂಥ ರಥಕ್ಕೆ ಸಾರಥಿ, ಹೃದಯ ಈ ಸಾರಥಿ ಕುಳಿತಿರತಕ್ಕಂಥ ಭದ್ರಸ್ಥಾನ. ಇನ್ನು 5 ಆಯುಧಗಳು ಇತ್ತು ಈ ರಥದೊಳಗೆ. ಯಾವುದು? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಈ ರಥದಲ್ಲಿರತಕ್ಕಂಥ 5 ಆಯುಧಗಳು. ಇನ್ನು ಇನ್ನೇನು ಹೊರಟ ಬೇಟೆಗೆ ಅಷ್ಟರಲ್ಲಿ ಚಂಡವೇಗ ಅನ್ನತಕ್ಕಂಥ ರಾಜ ಬಂದ, ಗಂಧರ್ವ ರಾಜ ಬಂದ.
ಯಾರವನು ಅಂತಂದ್ರೆ ಕಾಲದ ಪರಿಮಾಣವಾದ ಕಾಲದ ಜ್ಞಾನವನ್ನ ಮನುಷ್ಯರಿಗೆ ತಿಳಿಸ್ಕೊಡತಕ್ಕಂಥ ಸಂವತ್ಸರ ಅನ್ನತಕ್ಕಂಥ ಸಂವತ್ಸರ ಚಂಡವೇಗ, ಅವನೇ ಗಂಧರ್ವರಾಜ. ಅವನು 360 ಜನ ಗಂಧರ್ವರನ್ನ 360 ಜನ ಗಂಧರ್ವಿಯರನ್ನ ಕರ್ಕೊಂಡು ಜಗಳಕ್ಕೆ ಬಂದ. 360 ಜನ ಗಂಧರ್ವರು ಹಗಲು, 360 ಗಂಧರ್ವಿಯರು ರಾತ್ರಿ. ಹಗಲು ರಾತ್ರಿ ವರ್ಷ ವರ್ಷ ಇವನ ಆಯುಷ್ಯವನ್ನ ಕಬಳಿಸ್ತಾ ಹೋಗತಕ್ಕಂಥವ್ರವರು. ಇದರ ಜೊತೆಯಲ್ಲಿ ಇಷ್ಟೆಲ್ಲ ಟೆನ್ಷನ್ ಆದ್ಮೇಲೆ ಭಯ ಅನ್ನೋ ಒಬ್ಬ ರಾಜ ಬಂದ. ಭಯ ಬರುತ್ತೆ, ವಯಸ್ಸಾದ್ಮೇಲೆ ಭಯ ಬರುತ್ತೆ. ಆವಾಗ ಇಬ್ಬರು ಮಕ್ಕಳು ಬೇರೆ ಕರ್ಕೊಂಬಂದ. ಯಾರು ಅಂದ್ರೆ ಜರ ಮತ್ತೆ ಪ್ರಜ್ವರ. ಜರ ಅಂದ್ರೆ ಓಲ್ಡ್ ಏಜು, ವೃದ್ಧಾಪ್ಯ, ಕಣ್ಣು ಕಾಣಿಸೋದಿಲ್ಲ, ಹಲ್ಲು ಸಡಲಾಗಿರುತ್ತೆ, ಚರ್ಮ ಸುಕ್ಕಾಗಿರುತ್ತೆ, ಹುಬ್ಬುದುರೋಗ್ತಾ ಇರುತ್ತೆ, ಏನು ಗೊತ್ತಾಗೋದಿಲ್ಲ, ಸ್ಮರಣೆ ಹೊರಟೋಗ್ತಾ ಇರುತ್ತೆ. ಇದಕ್ಕೆ ಜರ ಅಂತಂತಾರೆ. ಪ್ರಜ್ವರ ಅಂತಂದ್ರೆ ರೋಗ ರುಜಿನ, ಕಾಲು ವಿಪರೀತ ನೋವುತ್ತೆ, ಅಂಗಾಲು ಉರಿ ಆಗುತ್ತೆ, ಪಾದ ಉರಿ ಆಗುತ್ತೆ, ಮಂಡಿ ನೋವು ನನ್ನ ಕೈಲಾಗೋದಿಲ್ಲ, ಎದೆ ನೋವು ತಡ್ಕೊಂಬಕ್ಕಾಗಲ್ಲ, ಬೆನ್ನೋವು ನನಗೆ, ಬೆಡ್ಸೋರು ನನಗೆ, ತಲೆನೋವು ನನಗೆ, ನನ್ನ ಕೈಯಲ್ಲಿ ಆಗೋದಿಲ್ಲ, ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ. ಹಾಸ್ಪಿಟ್ಲಲ್ಲಿ ಇಲ್ಲಾಕೆ ಹಾಕಿದ್ದೀರ, ಮನೆಗೆ ಕರ್ಕೊಂಡೋಗಿ. ಇದು ಪ್ರಜ್ವರ. ವಯಸ್ಸಾದ್ಮೇಲೆ ಒಂದೊಂದಾಗಿ ಹೇಗೆ ಅಟ್ಯಾಕ್ ಆಗ್ತಾ ಹೋಗುತ್ತೆ ಅಂತ ಇವೆಲ್ಲ ಜೀವಿಗಳನ್ನ ಆಕ್ರಮಿಸಿಕೊಂಡು ತತ್ತರಿಸೋ ಹಾಗೆ ಮಾಡುತ್ತವೆ. ಎಷ್ಟು ಈ ಬುಸುಗೊಟ್ಟತಕ್ಕಂಥ ಸರ್ಪ ಫೈಟ್ ಮಾಡುತ್ತೆ ಆ ಜ್ವರದ, ಪ್ರಜ್ವರದ, ಆದಿಗಳ, ವ್ಯಾಧಿಗಳ, ರೋಗಗಳ, ರುಜಿನಗಳ ಎಲ್ಲ ಹೊಡೆತಗಳ ವಿರುದ್ಧ 5 ಘಟಸರ್ಪ ಫೈಟ್ ಮಾಡಿ ಕಡೆಗೆ ತಡೆಯಕ್ಕಾಗದೆ ಹೊರಗಿನ ಹೊಡೆತ ಹೇಗಿರುತ್ತೆ ಅಂತಂದ್ರೆ ತಡೆಯಕ್ಕಾಗದೆ ಘಟಸರ್ಪ ಹೊರಟು ಹೋಗುತ್ತೆ, ಪ್ರಾಣವಾಯು ಹೋಗುತ್ತೆ, ದೇಹ ಕೆಳಗಡೆ ಬೀಳುತ್ತೆ. ಅಲ್ಲಿವರೆಗೂ ಇವನು ಕ್ಲೋಸ್ ಫ್ರೆಂಡ್ ಆಗಿದ್ನಲ್ಲ ಅವಿಜ್ಞಾತ, ಅವನಿದಾನೆ, ಅವನಿಗೊಂದು ಕಾಲ್ ಮಾಡಬೇಕು, ಅವನ್ ಸೆಕ್ಯೂರಿಟಿ ತಗೋಬೇಕು ಅನ್ನೋದು ಬುದ್ಧಿ ಹೊಳಿಲೇ ಇಲ್ಲ. ಅದನ್ನ ಹೇಳಕ್ ಈ ಕತೆ ಹೇಳ್ತಾ ಇರೋದು. ಎಲ್ಲೋ ಹುಡುಕೊಂಡು ಯಾರಿಗೋ ಫೋನ್ ಮಾಡಿ ಬಂದು ನನಗೆ ಹೆಲ್ಪ್ ಮಾಡ್ರಾಜ್ ಅಂತ ಯಾಕೆ ಕರಿತೀಯೋ, ಒಳಗೆ ಇಡೀ ಜಗತ್ತನ್ನ ಎಲ್ಲ ಕಾಲಗಳಲ್ಲಿಯೂ ಸಂರಕ್ಷಣೆ ಮಾಡತಕ್ಕಂಥ ಆ ದಾತ ಕೂತಿದ್ದಾನೆ, ದೇವ ಕೂತಿದ್ದಾನೆ, ಅವನ್ನ ಕರಿಯಪ್ಪ ನೀನು. ಆ ಕಥೆ ಹೇಳ್ತಾ ಇದ್ದಾರೆ. ಈ ಪ್ರಾಚೀನ ಬರಹಿಯ ಪರಂಪರೆಯಲ್ಲಿ ಮುಂದೆ ದಕ್ಷ ಪ್ರಜಾಪತಿ ಎನ್ನತಕ್ಕಂಥವನು ಬಂದ. ಆ ಪ್ರಾಚೀನ ಬರಹಿಗೆ ಪ್ರಚೇತಸರು ಅನ್ನತಕ್ಕಂಥವ್ರ ಮಕ್ಕಳು. ಆ ಪ್ರಚೇತರಸರಿಗೆ ಮಗ ದಕ್ಷ ಪ್ರಜಾಪತಿ. ಅವನು ಮದುವೆ ಆದ, ಸಿಕ್ನಿ ಅಂತ ಅವಳ ಹೆಸರು. ಅವನಿಗೆ ದಕ್ಷ ಪ್ರಜಾಪತಿಗೆ ಈ ಜನ್ಮದಲ್ಲಿ ಕೂಡ ಇನ್ನು ಅದೇ ಪೋರ್ಟ್ಫೋಲಿಯೋ ಕೊಟ್ರು. ಏನು ದಕ್ಷನ ಪೋರ್ಟ್ಫೋಲಿಯೋ? ದಕ್ಷ ಅಂದ್ರೆ ಸಮರ್ಥ, ದಕ್ಷ ಅಂತಂದ್ರೆ ಎಫೆಕ್ಟಿವ್, ದಕ್ಷ ಎಫಿಷಿಯಂಟ್. ಯಾವುದರಲ್ಲಿ? ಪಾಪ್ಯುಲೇಷನ್ ಪ್ರೊಟೆಕ್ಷನ್ ನಲ್ಲಿ. ಅದಕ್ಕೆ ದಕ್ಷನ ಹೆಂಡತಿ ಪ್ರಸೂತಿ, ಯಾವಾಗಲೂ ಪ್ರಸೂತಿ ಗೃಹದಲ್ಲಿ ಚೀಫ್ ಅವಳು. ಈಗ ಪುನರ್ಜನ್ಮ ಬಂತು. ಯಾಕೆ ಅಂತಂದ್ರೆ ಮಹಾರುದ್ರ ದೇವರಿಗೆ ದಕ್ಷಯಜ್ಞದಲ್ಲಿ ಅವಮಾನ ಮಾಡಿದ್ದ, ಅದಕ್ಕೆ ಪುನರ್ಜನ್ಮ ಮರುಜನ್ಮ ಬಂತು. ಬಂದಾಗ ಈಗ ಸಿಕ್ನಿನ ಮದುವೆ ಮದುವೆ ಆದ, ಆದರೆ ಪೋರ್ಟ್ಫೋಲಿಯೋ ಅದೇ ಬಂತು. ಆಗ ಫಸ್ಟ್ ಇನ್ಸ್ಟಾಲ್ಮೆಂಟ್ ಆಗಿ 10,000 ಜನ ಮಕ್ಕಳನ್ನ ಪಡೆದ. ನನ್ನ ಕೆಲಸನೇ ಹ್ಯೂಮನ್ ಪ್ರೊಟೆಕ್ಷನ್ ಅಪ್ಪ, ಅದೇನು ಬೇಜಾರು ಮಾಡ್ಕೋಬೇಡಿ ಅಂದ. 10,000 ಜನ ಮೊದಲ ಇನ್ಸ್ಟಾಲ್ಮೆಂಟ್ ಮಕ್ಕಳು. 10,000 ಜನಕ್ಕೂ ನಾಮಕರಣ, ಹೆಸರು ಹುಡುಕೋದು ಅದೆಲ್ಲ ಎಲ್ಲಾಗುತ್ತೆ ರೀ. ಅದಕ್ಕೇನು ಮಾಡ್ದ, ಹರಿಯೇಶ್ವರು ಅಂತ ಒಂದು ಕಲೆಕ್ಟಿವ್ ನೌನ್ ಕೊಟ್ಟ. ಹರಿಯೇಶ್ವ 1 ಕೈ ಎತ್ತಬೇಕು, ಹರಿಯೇಶ್ವ 10 ಅವನ್ ಕೈ ಎತ್ತಬೇಕು, ಹರಿಯೇಶ್ವ 14, ಹರಿಯೇಶ್ವ ಕಲೆಕ್ಟಿವ್ ನೇಮ್ ನಂಬರ್ಸ್ ಇಂಟ್ರೊಡ್ಯೂಸ್ ಮಾಡ್ಬಿಟ್ಟ. 10,000 ಜನ ಹರಿಯೇಶ್ವರುಗಳು. ಅವರು ಅವನೊಂದು 10,000 ಜನ ಇದ್ದಾರೆ, ಯಾವನೊಬ್ಬ ರಾಜ ಆಗ್ತಾನೆ, ನನಗೆ ಏನು ಫ್ಯೂಚರ್ ಟೆನ್ಷನ್ ಇಲ್ಲ ಅನ್ಕೊಂಡ. ನಾರದರು ಇವನು ಇಲ್ಲದೆ ಇದ್ದಾಗ, ತಂದೆ ಇಲ್ಲದೆ ಇದ್ದಾಗ ನಾರದರು 10,000 ಜನ ಬಂದು, ಬುದ್ಧಿ ಇಲ್ವೇನ್ರು, ಊಟ ಬ್ರೇಕ್ಫಾಸ್ಟ್ ತಿನ್ಕೊಂಡಿರುತ್ತೆ ಲೈಫಾ, ಜ್ಞಾನ ಇಲ್ವಾ, ಜ್ಞಾನ ಬೇಡವಾ, ತಪ ಬೇಡವಾ, ಜಪ ಬೇಡವಾ, ಸಾಧನ ಇಲ್ವಾ, ಹೋಗು ಹಿಮಾಲಯಕ್ಕೆ ಕೂತ್ಕೊಳ್ರಿ ತಪಸ್ಸಿಗೆ ಅಂತಂದ್ರು. ಅವರು ಹೌದಾ ಇದಕ್ಕಿಂತ ದುಡ್ದಿರುತ್ತೋ ಅದು ಅಂತ ಬಂದರು. ಪಾಪ ಮುಗ್ಧರು ಬಂದರು, ತಪಸ್ಸಿಗೆ ಕೂತರು. ನಾರದರಲ್ಲಿಗೆ ಬಂದರು, ತಪಸ್ಸಿಗೆ ಕೂತ್ಕೊ ಅಂತ ಹೇಳಿದ್ರೆ ಕೂತ್ಕೊಂಡ್ರಿ, ಬಟ್ ಮಿನಿಮಮ್ ಕ್ವಾಲಿಫಿಕೇಶನ್ ಕೇಳಿದ್ರೆ ಏನು ಅಂತ ಅಲ್ಲಪ್ಪ ಕೂತು ಬಿಟ್ರಲ್ಲೋ, ತಿಳ್ಕೊಂಡಿದ್ರೇನು, ಏನು 10 ತಿಳ್ಕೊಳ್ರು, ಪೂರ್ತಿ
ಹೊತ್ತಾದ್ರೂ ಪರವಾಗಿಲ್ಲ, ಹತ್ತಾದ್ರೂ ತಿಳ್ಕೊಳ್ರು. ಯಾವ ಹೊತ್ತು? ಯಾವ ಹತ್ತನ್ನು ತಿಳಿದಾಗ ಭಗವಂತ ಹತ್ತಿರ ಆಗತಾನೋ, ಯಾವ ಹತ್ತನ್ನು ತಿಳ್ಕೊಳ್ದೆ ಹೋದ್ರೆ ತಲೆಗೇನು ಹತ್ತದಿಲ್ವೋ ಆ ಹತ್ತನ್ನ ತಿಳ್ಕೊಂಡ್ರೆ ಎಲ್ಲ ನಿಮಗೆ ಸಲಹೆ ಹತ್ತುತ್ತಪ್ಪ. ಯಾವುದು ಸ್ವಾಮಿ ಹತ್ತು? ನಾರದ ಹೇಳಿದ ಆ 10 ಪ್ರಶ್ನೆಗಳನ್ನು ಕೇಳ್ತೀನಿ, ಉತ್ತರ ಹೇಳಿದ್ರೆ ನೀವು ತಪಸ್ಸಿದ್ಧಿ ಆಗುತ್ತೆ. ಕೇಳಿ ಸ್ವಾಮಿ. ನಾರದರು ಈ ಹರಿಯೇಶ್ವರಿಗೆ 10 ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ. ಮೊದಲನೇ ಪ್ರಶ್ನೆ, ಭೂಮಿಯ ಕಟ್ಟ ಕಡೆಯ ತುತ್ತ ತುದಿ ಯಾವುದು? ಭೂಮಿಯ ಕಟ್ಟ ಕಡೆಯ ತುತ್ತ ತುದಿ ಯಾವುದು? ವಿಚ್ ದ ಲಾಸ್ಟ್ ಟಿಪ್ ಆಫ್ ದಿಸ್ ಯೂನಿವರ್ಸ್. ಎರಡನೇದು, ಒಂದು ದೊಡ್ಡ ರಾಜ್ಯ ಇದೆ, ಹ್ಯೂಜ್ ಪ್ರಾವಿನ್ಸ್. ಇಡೀ ರಾಜ್ಯಕ್ಕೆ ಒಬ್ಬನೇ ಪುರುಷ ಇದ್ದಾನೆ. ರಾಜ್ಯ ಯಾವುದು? ಪುರುಷ ಯಾರು? ಮೂರನೇ ಪ್ರಶ್ನೆ, ಒಂದು ಬಿಲ ಇದೆ, ಗುಹೆ ಇದೆ. ಆ ಬಿಲದ ಒಳಗೆ ಹೊಕ್ಕದು ತುಂಬಾ ಕಷ್ಟ. ಇಟ್ಸ್ ಆಲ್ಮೋಸ್ಟ್ ಇಂಪಾಸಿಬಲ್ ಟು ಗೆಟ್ ಇನ್ ಟು ದಟ್ ಪರ್ಟಿಕ್ಯುಲರ್ ಪೀಟ್. ಆದ್ರೆ ಒಂದು ಸಲ ಬಿಲ ಹೊಕ್ಕಿಬಿಟ್ರೆ ಜನ್ಮದಲ್ಲಿ ವಾಪಸ್ ಬರಕ್ ಸಾಧ್ಯವೇ ಇಲ್ಲ, ವಾಪಸ್ ಬರೋದು ಇಲ್ಲ. ಯಾವುದಾ ಬಿಲ? ನಾಲ್ಕನೇ, ಒಬ್ಬ ಹೆಣ್ಮಗಳಿದ್ದಾಳೆ, ಒಬ್ಬ ಹೆಂಗಸಿದ್ದಾಳೆ, ಸದಾ ಚಿಲಿಪಿಲಿ ಕಲಕಲ ಕಿಲಕಿಲ್ಲ. ಅವಳು ಕ್ಷಣಚಿತ್ತ ಕ್ಷಣಪಿತ್ತ, ವ್ಯಭಿಚಾರದ ರೀತಿಯಾಗಿರತಕ್ಕಂಥ ಮನಸ್ಥಿತಿ. ಯಾರು ಆ ಸ್ತ್ರೀ? ಐದನೇ ಪ್ರಶ್ನೆ, ಇಂಥ ವ್ಯಭಿಚಾರಿಣಿ ಕ್ಷಣಚಿತ್ತ ಕ್ಷಣಪಿತ್ತದ ಹೆಣ್ಣಿಗೂ ಒಬ್ಬ ಗಂಡ ಅಂತ ಇದ್ದಾನೆ. ಆ ಗಂಡ ಯಾರು? ಆರನೇದು, ಒಂದು ನದಿ ಹರಿತಾ ಇದೆ, ಎರಡೂ ಕಡೆಯಿಂದ ಹರಿತಾ ಇದೆ. ಯಾವುದಾ ನದಿ? ಏಳನೇ ಪ್ರಶ್ನೆ, ಒಂದು ಮನೆ ಇದೆ, 25 ಅಪೂರ್ವ ಅದ್ಭುತಗಳು, 25 ಮಿಸ್ಟರೀಸ್ ಇರತಕ್ಕಂಥ ಒಂದು ಮನೆ ಇದೆ. ವಿಚ್ ಈಸ್ ದಟ್ ಮಿಸ್ಟಿಕಲ್ ಹೌಸ್. ಎಂಟನೇದು, ಒಂದು ಹಂಸ ಇದೆ, ಚಿತ್ರ ವಿಚಿತ್ರ ಕಥೆಗಳನ್ನು ಹೇಳ್ತಾ ಇದೆ. ಹಂಸ ಯಾವುದು? ಒಂಬತ್ತನೇದು, ಒಂದು ಚಕ್ರ ಇದೆ, ತಿರುಗುತ್ತಾ ಇದೆ, ತೀಕ್ಷ್ಣವಾಗಿ ತಿರುಗ್ತಾ ಇದೆ, ಸೂಕ್ಷ್ಮವಾಗಿ ತಿರುಗ್ತಾ ಇದೆ, ನಿರಂತರ ತಿರುಗ್ತಾ ಇದೆ, ಜಗತ್ತು ಸೃಷ್ಟಿಯಾದಾಗಿಂದಲೂ ತಿರುಗ್ತಾ ಇದೆ. ಅದನ್ನು ನಿಲ್ಲಿಸೋದಕ್ಕೆ ತುಂಬ ಜನ ಪ್ರಯತ್ನ ಪಟ್ಟಿದ್ದಾರೆ, ಯಾರೂ ಸಫಲರಾಗಿಲ್ಲ, ಎಲ್ಲ ವಿಫಲರಾಗಿದ್ದಾರೆ. ಆ ನಿತ್ಯ ನಿರಂತರ ತಿರುಗ್ತಾ ಇರತಕ್ಕಂಥ ತೀಕ್ಷ್ಣ ಚಕ್ರ ಯಾವುದು? ಕಡೇ ಪ್ರಶ್ನೆ, ಒಬ್ಬ ತಂದೆ ಅದಾನೆ, ಅವನ ಆದೇಶ ಕೊಟ್ಟಿದ್ದಾನೆ. ತಂದೆ ಯಾರು? ಆದೇಶ ಏನು? These are the 10 questions that Narada asked to the Haryashvas. ಅವರು ಅಯ್ಯೋ 10,000 ಜನ ಇದೀವಿ, ಯಾರೋ ಒಬ್ರು ಹೇಳ್ತೀವಿ ಬಿಡ್ರಿ ರೀ ಅಂತಂದ್ರೆ ಫಸ್ಟು ಯಾವಾಗಲೂ ಕ್ಲಾಸಲ್ಲಿ ಹಂಗೆ ತಾನೆ. ವಿ ಹ್ಯಾವ್ ಅ ಲಾಟ್ ಆಫ್ ಪೀಪಲ್, ಡೋಂಟ್ ವರಿ ಅಬೌಟ್ ಇಟ್. 10,000 ಜನನು ಗ್ರೂಪ್ ಡಿಸ್ಕಷನ್ ಮಾಡಿಕೊಂಡ್ರು, ವರ್ಕ್ಶಾಪ್ ಮಾಡಿಕೊಂಡ್ರು, 1-on-1 ಆಯಿತು, 1-to-1 ಆಯಿತು, 1-upon-1 ಆಯಿತು. ಏನಾಗಲಿಲ್ಲ. ಕಡೆಗೆ ನಾರದರ ಕಾಲಿಗೆ ಬಿದ್ದು ಗೊತ್ತಾಗಲಿಲ್ಲ ಸ್ವಾಮಿ, ಈ 10 ಅಲ್ಲ, ಒಂದೂ ಗೊತ್ತಾಗಲಿಲ್ಲ, ದಯವಿಟ್ಟು ತಿಳಿಸ್ಕೊಡಿ. ಆಗ ನಾರದರು ಮೊದಲನೇ ಪ್ರಶ್ನೆ, ಭೂಮಿಯ ಕಟ್ಟ ಕಡೆಯ ತುತ್ತ ತುದಿ ಯಾವುದು? ಇಸ್ ದ ಲಾಸ್ಟ್ ಸ್ಟಿಪ್ ಆಫ್ ದಿಸ್ ವರ್ಲ್ಡ್. ಅವನು ಹೇಳ್ದ ಅಂತಂದ್ಬಿಟ್ಟು ನಾವು ವಾಸ್ಕೋಡಿಗಾಮ ಥರ ಕೊಲಂಬಸ್ ಥರ ಶಿಪ್ ಮಾಡಿಕೊಂಡು ಆ ಭೂಮಿ ಎಂಡ್ ಈ ಕಡೆ ಯಾವುದು, ಭೂಮಿ ಎಂಡ್ ಆ ಕಡೆ ಯಾವುದು ಹುಡುಕೋಕ್ಕಾಗುತ್ತೆ? ಇಸ್ ಇಟ್ ಎವರ್ ಹ್ಯೂಮನ್ಲಿ ಪಾಸಿಬಲ್ ಫಾರ್ ಎ ಸಿಂಗಲ್ ಪರ್ಸನ್ ಟು ಎಕ್ಸ್ಪ್ಲೋರ್ ದ ಲೆಂತ್ ಆ್ಯಂಡ್ ಬ್ರೆಡ್ತ್ ದ ಹೋಲ್ ಯೂನಿವರ್ಸ್? ಆಬ್ಸಲ್ಯೂಟ್ಲಿ ಟ್ರ್ಯಾಶ್ ಅಂಡ್ ಇಂಪಾಸಿಬಲ್. ಮತ್ತು ಕ್ವಶನ್ ಏನು, ಆನ್ಸರ್ ಏನು? ನನಗೆ ಭೂಮಿಗೆ ಇರೋ ಸಂಬಂಧದ ಕಡೆ ಕ್ಷಣ ಯಾವುದು? ಭೂಮಿಗೆ, ನನ್ನ ಭೂಮಿಯ ನಂಟು ಇದೆಯಲ್ಲ, ಇದರ ಕಡೆ ನಂಟು ಯಾವುದು? ಕಡೆ ಗಂಟು ಯಾವುದು? ಕಡೆ ಕ್ಷಣ ಯಾವುದು? ದಟ್ಸ್ ಕ್ವಶನ್. ಅಯ್ಯೋ ಏನ್ರಿ ಹೋಗ್ಬಿಟ್ಟಾಗ, ನಾನು ಹೋಗ್ಬಿಟ್ಟಾಗ ಅದೇ ಕಡೆ ಆಗೋದಿಲ್ಲ. ಯಾಕೆಂದರೆ ಈ ಬಟ್ಟೆ ತೆಗೆದ್ರೆ ಇನ್ನೊಂದು ಹೊಸ ಬಟ್ಟೆ ಬರುತ್ತೆ, ಮತ್ತೆ ಅದೇ ಬರುತ್ತೆ. ಉಗಾದಿ ಹಬ್ಬ ಬಂತು ಅಂದರೆ ಹಳೆ ಬಟ್ಟೆ ಪಕ್ಕಕ್ಕೆ ಇರ್ತಾರೆ, ಹೊಸ ಬಟ್ಟೆ ಹಾಕ್ಕೊಂತಾರೆ, ಮೆರಿತಾರೆ. ಹಾಗೆ ಒಂದು ಜೀವಕ್ಕೆ ಒಂದು ದೇಹ ಹೋಗುತ್ತೆ, ಒಂದು ದೇಹ ಬರುತ್ತೆ, ಒಂದು ದೇಹ ಹೋಗುತ್ತೆ, ಒಂದು ಜೀವ ಬರುತ್ತೆ. ಅದೆಲ್ಲ ಬಟ್ಟೆಗಳು ಭೂಮಿ ಜೊತೆಲೇ ನಂಟಿದ್ದೇ ಇರುತ್ತೆ, ಅನಾದಿ ಕಾಲದಿಂದ ಅಂಟಿಕೊಂಡೇ ಬಂದಿರುತ್ತಪ್ಪ. ಸ್ಥೂಲ ಶರೀರ ಇರುತ್ತೆ, ಆಯಾ ಅನಿರುದ್ಧ ಶರೀರ ಅಂತ ಅದರೊಳಗಿರುತ್ತೆ. ಸ್ಥೂಲ ಶರೀರ ಅಂದರೆ ಒಂದು ಚಾಕುನೋ ಬ್ಲೇಡೋ ಏನೋ ಕತ್ತಿನೋ ಇಲ್ಲ ಬಿದ್ದು ಬಿಟ್ರಾಗೋ ಟಚ್ ಆದರೆ ಅಮ್ಮ ಅಂತಂತೀವಲ್ಲ, ನೋವಾಗೋದು ಸ್ಥೂಲ ಶರೀರ. ಅದರೊಳಗೆ ಅನಿರುದ್ಧ ಶರೀರ ಅಂತ ಒಂದಿರುತ್ತೆ. ಅದೇನು ಅಂತಂದರೆ, ನೀವು ಫೋನ್ ಮಾಡ್ತಾ ಇರ್ತಾನೆ, ಸ್ಮೈಲಿಂಗ್ ಆಗಿರ್ತಾನೆ, ಒಳ್ಳೆ ಸೆಂಟ್ ಹಾಕ್ಕೊಂಡಿರ್ತಾನೆ, ಒಳ್ಳೆ ಫ್ರಾಗ್ರೆಂಟಾಗಿ ತುಂಬ ಚೆನ್ನಾಗಿರ್ತಾನೆ, ನಗನಗ್ತಾ ಹ್ಯಾಪಿಯಾಗಿರ್ತಾನೆ, ಹೊರಗೆ ತೊಗೊತಾನೆ. ಇದ್ದಕ್ಕಿದ್ದಂಗೆ ಒಂದು ಬ್ಯಾಡ್ ನ್ಯೂಸ್ ಬರುತ್ತೆ. ಹಾಗೆ ಹಾರ್ಟ್ ಅಟ್ಯಾಕ್ ಆಗಿ ಬಿದ್ದು ತಲೆ ಹೊಡ್ಕೊಂಡು ಹೇಗೆ ಬೀಳ್ತಾನೆ ಅಂದರೆ, ಅಂಥ ನೋವು ಆ ದೇಹಕ್ಕೆ ನೋವಾಗಿದ್ರೂ ಪರವಾಗಿಲ್ಲ, ಅಂಥ ಒಳಗೆ ನೋವಾಗುತ್ತೆ. ಯಾರೂ ಟಚ್ ಮಾಡಿ, ಬ್ಲೇಡ್ ಇಲ್ಲ, ಚಾಕು ಇಲ್ಲ, ಇಳಿಗೆ ಮನೆ ಇಲ್ಲ, ಏನೂ ಇಲ್ಲ. ಯಾಕೆ ನೋವಾಯಿತು, ಯಾಕೆ ಆಯಾಸ ಆಯಿತು ಅಂದರೆ ಅನಿರುದ್ಧ ಶರೀರ ಅಂತ.
ಅದು ಎಫೆಕ್ಟ್ ಆಗುತ್ತೆ. ಅದರ ಒಳಗಡೆ ಸೂಕ್ಷ್ಮ ಶರೀರ ಅಂತ ಇರುತ್ತೆ. ಅದರ ಒಳಗಡೆ ಆ ಸೂಕ್ಷ್ಮ ಶರೀರದಿಂದ ಭಾವನಾತ್ಮಕವಾಗಿರತಕ್ಕಂಥ ಆಕ್ಷನ್ಸ್ ಅಂಡ್ ಆಕ್ಟಿವಿಟೀಸ್. ಅದರ ಒಳಗಡೆ ಲಿಂಗ ಶರೀರ ಅಂತ ಇರುತ್ತೆ. ಈ ಲಿಂಗ ಶರೀರ ಅನ್ನತಕ್ಕಂಥದ್ದು ಒಂದು ಕುದುರೆಯ ಬಾಲದ ಒಂದೇ ಒಂದು ಕೂದಲನ್ನು, ಆ ಕೂದಲನ್ನು ಒಂದೇ ಕೂದಲನ್ನು ತೆಗೆದು ಅದನ್ನು 100 ಭಾಗ ಮಾಡಿದರೆ ಆ 100ನೇ ಒಂದು ಭಾಗ ಎಷ್ಟಿರುತ್ತೋ ಅಷ್ಟಿರುತ್ತೆ ಈ ಲಿಂಗ ಶರೀರ ಮನುಷ್ಯನ ಹೃದಯದ ಒಳಗೆ. ಆದ್ರೆ ಇದು ಎಂತ ಗಟ್ಟಿ ಅಂತಂದ್ರೆ, ಸ್ಥೂಲ ಶರೀರ ಬಿದ್ದು ಹೋದ್ರೂ ಕೂಡ, ಅನಿರುದ್ಧ ಶರೀರ ಬಿದ್ದು ಹೋದ್ರೂ ಕೂಡ, ಸೂಕ್ಷ್ಮ ಶರೀರ ಬಿದ್ದು ಹೋದ್ರೂ ಕೂಡ ಲಿಂಗ ಶರೀರ ಗಟ್ಟಿಯಾಗಿರುತ್ತೆ. ಈ ಲಿಂಗ ಶರೀರ ಇರೋವರೆಗೂ ಕೂಡ ಮನುಷ್ಯ ಒಂದು ದೇಹ ಬಿಟ್ಟು ಇನ್ನೊಂದು ದೇಹ ಹಿಡ್ಕೊಂಡೇ ಹೋಗ್ಬೇಕು. ಲಿಂಗ ಶರೀರಕ್ಕೆ ಅಷ್ಟು ಅಟ್ರಾಕ್ಷನ್ ಕೆಪಾಸಿಟಿ ಇದೆ. ದ ಮೂಮೆಂಟ್ ದ ಎಕ್ಸ್ಟರ್ನಲ್ ಬಾಡಿ ಡೈಸ್, ದಿಸ್ ಆಟೋಮ್ಯಾಟಿಕಲಿ ಅಟ್ರಾಕ್ಟ್ಸ್, ಪಂಚಭೂತಗಳನ್ನ ಅಟ್ರಾಕ್ಟ್ ಮಾಡಿ ಅದ್ರ ತುಂಬ ಹೊಸ ಬಟ್ಟೆ ಹಾಕ್ಕೊಂಡು, ನೆಟ್ ಬನಿಯನ್ ಹಾಕ್ಕೊಂಡು, ಶರ್ಟ್ ಹಾಕ್ಕೊಂಡು, ಕೋಟ್ ಹಾಕ್ಕೊಂಡು, ಟೈ ಹಾಕ್ಕೊಂಡು, ಫಸ್ಟ್ ಕ್ಲಾಸ್ ವಿಜೃಂಭಿಸ್ಕೊಂಡು ಮತ್ತೆ ಕಾರ್ ಹಾಕ್ಕೊಂಡು ಬರುತ್ತೆ. ದಟ್ ಈಸ್ ಈ ಲಿಂಗ ಶರೀರ ಇರೋವರೆಗೂ ದೇಹಗಳ ಮೆರವಣಿಗೆ ನಿರಂತರ. ಅದಕ್ಕೆ ಲಿಂಗ ಶರೀರ ಹೋಗಬೇಕು. ಅದಕ್ಕೆ ಏನು ಮಾಡಬೇಕು? ದಾಸರು ಹೇಳಿದರು, ಸಂಘವಾಗಲಿ ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗ ದೇಹ ಭಂಗವಾಗಲಿ. ಸಂಘವಾಗಲಿ ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗದೇಹ ಭಂಗವಾಗಲಿ. ಸಜ್ಜನರ ಸಂಘದೊಳಗಿರಿಸೆನ್ನ ರಂಗ, ದುರ್ಜನರ ಸಂಘವನ್ನು ನನ್ನೊಳ್ಳೆ ಮಂಗಳಾಂಗ. ಸತ್ಸಂಗ್ ಈಸ್ ದ ಓನ್ಲಿ ಆಲ್ಟರ್ನೇಟಿವ್ ಫಾರ್ ಓವರ್ಕಮಿಂಗ್ ದಿಸ್ ಗ್ರೇಟೆಸ್ಟ್ ಪ್ರಾಬ್ಲಮ್, ಮಿಸ್ಟಿಕಲ್ ಪ್ರಾಬ್ಲಮ್ಸ್ ಆಫ್ ಲಿಂಗ ಶರೀರ. ಸತ್ಸಂಗದಿಂದ ಲಿಂಗ ಶರೀರ ಹೋಗುತ್ತೆ. ಅನಾದಿ ಕಾಲದಿಂದ ಪ್ರತಿ ಜೀವರಿಗೆ ಅಂಟಿಕೊಂಡು ಬಂದಿರತಕ್ಕಂತಹ ಈ ಲಿಂಗ ಶರೀರ ಹೇಗೆ ಅಂದರೆ, ಮೊಟ್ಟೆ ಒಡ್ಕೊಂಡು ಮೊಟ್ಟೆ ಒಳಗಿರತಕ್ಕಂಥ ಹಕ್ಕಿ ಹಾರ್ಕೊಂಡು ಹೇಗೆ ಹೊರಟೋಗುತ್ತೋ ಹಾಗೆ ಲಿಂಗ ಶರೀರ ಒಡೆದಾಗ ಮಾತ್ರ ಇದು ಹೊರಟೋಗುತ್ತೆ, ಮತ್ತೆ ವಾಪಸ್ ಬರೋದಿಲ್ಲ. ಅಲ್ಲಿವರೆಗೂ ಮೊಟ್ಟೆಗೆ ಪೊಟೆನ್ಸ್ ಅಂತ ಇರುತ್ತೆ, ಪೊಟೆನ್ಷಿಯಲ್ ಅಂತ ಇರುತ್ತೆ, ಕಂಟಿನ್ಯೂಟಿ ಅಂತ ಇರುತ್ತೆ. ಅದಕ್ಕಾಗಿ ಆ ಜೀವಾತ್ಮ ಅನ್ನತಕ್ಕಂತಹ ಹಕ್ಕಿ ಆ ಲಿಂಗ ಶರೀರದ ಮೊಟ್ಟೆ ಒಡ್ಕೊಂಡು ಹೊರಟು ಶಾಶ್ವತವಾಗಿ ಹೊರಗೋಗತಕ್ಕಂಥದ್ದು, ಮೋಕ್ಷದ ದಾರಿಗೆ ಹೋಗತಕ್ಕಂಥದ್ದು ಭೂಮಿಯ ಕಟ್ಟಕಡೆಯ ತುತ್ತುತ್ತದೆ, ಲಾಸ್ಟ್ ಟಿಪ್ ಆಫ್ ದ ವರ್ಲ್ಡ್.